ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಉಕ್ರೇನ್ ರಾಜಧಾನಿ ಹತ್ರ ಬರ್ತಿದ್ದಾರೆ ರಷ್ಯನ್ ಸೈನಿಕರ ದಂಡು. ಒಂದು 20 ಕಿಲೋಮೀಟರ್ ದೂರದಲ್ಲಿದ್ದಾರಷ್ಟೇ. ಉಕ್ರೇನ್ನ ರಾಜಧಾನಿಗೆ ಕೇವಲ 20 ಕಿಲೋಮೀಟರ್ ದೂರ. ಬ್ರೇಕಿಂಗ್ ನ್ಯೂಸ್. ಉಕ್ರೇನ್ನ ರಾಜಧಾನಿ ಕೀವ್, KYIV, ಕೀವ್. ಅಲ್ಲಿಯ ಸಮಯ 9:28 ಈಗ, ಅಂದರೆ 9:30 ಬೆಳಗಿನ ಜಾವ. ನಮಗಿಂತ 3.5 ತಾಸು ಹಿಂದಿದ್ದಾರೆ ಕೀವ್ನವರು. 9:30 ಆಗ್ತಾ ಬಂತು. ಬಹುಶಃ ಇನ್ನೊಂದು 4-5 ತಾಸಲ್ಲಿ ಅಲ್ಲಿನ ಉಕ್ರೇನ್ನ ಅಧ್ಯಕ್ಷರ ಕಚೇರಿಯ ಮೇಲೆ ರಷ್ಯಾದ ಧ್ವಜ ಹಾರಾಡುತ್ತೆ. 100% ನನ್ನ ಪ್ರಕಾರ. ಬಿಕಾಸ್ ಒಂದು 15-20 ಕಿಲೋಮೀಟರ್ ಪ್ರತಿ ಗಂಟೆ ಕಳೆದ್ರು ಒಂದು 5 ಕಿಲೋಮೀಟರ್ 3 ಕಿಲೋಮೀಟರ್ ಮುಂದಕ್ಕೆ ಹೋಗಿರ್ತಾರೆ ಇವರು. ಕೆಲವೇ ಗಂಟೆಗಳಲ್ಲಿ ರಾಜಧಾನಿ ಕೀವ್ನ ರಷ್ಯಾದವರು ಕೈವಶ ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ದಂಡೆತ್ತಿ ಬರ್ತಿದ್ದಾರೆ. ಒಂದೊಂದೇ ಸಿಟಿ. ಎಡಭಾಗದಲ್ಲಿ ಕೆರ್ಸಾನ್ ಅಂತ ಒಂದು ನಗರ ಇದೆ. ಅದು ಒಂದಷ್ಟು ದೂರ ರಾಜಧಾನಿಗಿಂತ. ಆ ಕೆರ್ಸಾನ್ ನಗರದ ಆಡಳಿತಾತ್ಮಕ ಕಟ್ಟಡ, ಆ ಕಟ್ಟಡದ ಮೇಲೆ ಅಲ್ಲಿ ನಿಂತಿರೋರು ರಷ್ಯಾದ ಸೈನಿಕರು. ಅವ್ರು ಮಾಡ್ತಿರೋ ಕೆಲಸ ಏನಪ್ಪ ಅಂದ್ರೆ, ಉಕ್ರೇನ್ನ ಧ್ವಜವನ್ನ ತೆಗೆದ್ರು, ರಷ್ಯಾ ಧ್ವಜ ಹಾರಿಸಿದ್ರು. ಸಿಂಬಾಲಿಕಲಿ ಇಂಡಿಕೇಟ್ಸ್ ಇದು ನಮ್ಮ ಕೈವಶ ಆಗಿದೆ. ತಲೆ ಎತ್ತಿ ಯಾರು ನೋಡ್ತಾರೋ, ಅಯ್ಯೋ ಧ್ವಜ ಚೇಂಜ್ ಆಗ್ಬಿಟ್ಟಿದೆಯಲ್ಲ, ಇದು ನಮ್ಮ ದೇಶ ಅಲ್ಲ, ಉಕ್ರೇನ್ ಹೆಸರಿಗೆ ಅದ್ರಲ್ಲಿ ರಷ್ಯಾ ದೇಶದ ಧ್ವಜನೇ ಹಾರಾಡ್ತಿರೋದೀಗ. ಅದು ಕೆರ್ಸಾನ್ ನಗರ. ಇನ್ನು ರೋಸ್ತವ್ ನಗರದ ಮೇಲೆ ಉಕ್ರೇನ್ ಕ್ಷಿಪಣಿ ದಾಳಿ ಮಾಡ್ತಿದ್ದಾರೆ. ಆ ನಗರಕ್ಕೆ ಎಂಟ್ರಿ ಕೊಡಬಾರ್ದು ಅಂತ ಅಲ್ಲೊಂದು ಬ್ರಿಡ್ಜ್ ಇದೆ, ಕನೆಕ್ಟೆಡ್ ಬ್ರಿಡ್ಜ್ ಅಂತೀವಲ್ಲ, ಆ ಬ್ರಿಡ್ಜ್ನ ಧ್ವಂಸ ಮಾಡಿದ್ರು. ಅದನ್ನು ತೋರಿಸ್ತಾ ಇದೀವಿ ಬಲಭಾಗದಲ್ಲಿ. ಧ್ವಂಸ ಮಾಡಿದ್ರು ಬಿಕಾಸ್ ಅದನ್ನು ಕ್ರಾಸ್ ಮಾಡಬಾರ್ದು ಅಂತ. ಆದರೆ ಆನ್ ರೋಡ್ ಕ್ರಾಸ್ ಮಾಡದೆ ಆದರೂ ಮೇಲೆ ಏರಿಂದ ಬರ್ತಾರೆ, ವಾಯುಪಡೆ ಕ್ಷಿಪಣಿ ದಾಳಿ ಮಾಡೇ ಮಾಡ್ತಾರೆ, ಅಲ್ಲಿಂದ ಬಂದು ಇಳಿತಾರೆ. ಅದೊಂದೇ ಮಾರ್ಗ ಅಂತೂ ಇರಲ್ಲ, ಬೇರೆ ಮಾರ್ಗ ಇರುತ್ತೆ, ಒಂದು ಸುತ್ಕೊಂಬರ್ಬೇಕಿರುತ್ತೆ. ಮೇ ಬಿ ಆ ಥರ ಎಲ್ಲ. ಸೊ ಅವ್ರು ಬೇರೆ ಮಾರ್ಗ ಕಂಡುಹಿಡಿತಾರೆ. ಬಿಕಾಸ್ ನಿನ್ನೆ ತನಕ ಒಂದೇ ದಿಕ್ಕಲ್ಲಿದ್ದರು, ಈಗ ಹಂಗಲ್ಲ. ಬೆಳಗ್ಗೆ ಉಕ್ರೇನ್ನ ಅಧ್ಯಕ್ಷರೇ ವಿಡಿಯೋ ಮೂಲಕ ಸ್ಪಷ್ಟಪಡಿಸಿದ್ದಾರೆ, ನಮ್ಮ ದೇಶದಲ್ಲಿ ಉತ್ತರದಿಂದ ನಮ್ಮ ದೇಶಕ್ಕೆ, ಪೂರ್ವದಿಂದ ನಮ್ಮ ದೇಶಕ್ಕೆ, ದಕ್ಷಿಣ ಗಡಿ ಭಾಗದಿಂದ, ಈ ಎಲ್ಲ ಕಡೆ ನಾರ್ತ್ ಈಸ್ಟ್ ಮತ್ತು ಸೌತ್ ಬಾರ್ಡರಿಂದ ಈಗ ರಷ್ಯಾದ ಸೈನಿಕರು ಒಳಗೆ ಬರ್ತಿದ್ದಾರೆ ಅಂತ. ಅಂದರೆ ಅರ್ಥ ಎಲ್ಲ ಆಯಾಮದಿಂದಲೂ ಕೂಡ ಕವರ್ ಮಾಡಿದ್ದಾರೆ ರಷ್ಯನ್ಸ್ ಈಗ. ಬಿಕಾಸ್ ಎಲ್ಲೂ ಏನೂ ಅವಕಾಶ ಕೊಡಬಾರ್ದು. ಅವರ ಒಂದೇ ಒಂದು ಗುರಿ ಅಂದರೆ ನೇರವಾಗಿ ಝೆಲೆನ್ಸ್ಕಿ ಉಕ್ರೇನ್ನ ಅಧ್ಯಕ್ಷರನ್ನು ಅರೆಸ್ಟ್ ಮಾಡಬೇಕು. ಸಿಂಪಲ್. ನಾವು ಅರೆಸ್ಟ್ ಮಾಡಲಿಲ್ಲ ಅಂದರೆ ನೀವೇ ಎಚ್ಚೆತ್ಕೊಂಡ್ಬಿಟ್ರೆ ದೇಶ ಬಿಟ್ಟು ಆಚ್ಕೊಟ್ಟೋಗ್ಬಿಡಿ. ಸಿಂಪಲ್. ಎರಡೇ ಆಪ್ಷನ್ ಕೊಟ್ಟಿರೋದವರು. ಸೊ ಹಾಗಾಗಿ ರಷ್ಯಾ ಪಾಸ್ಪೋರ್ಟ್ಗೆ ಬೆಂಕಿ ಹಾಕಿ ಅಲ್ಲಿನ ಜನ ಕೂಡ ತಮ್ಮ ಪ್ರತಿರೋಧವನ್ನು ತೋರಿಸುತ್ತಿದ್ದಾರೆ. ಅದು ಮಧ್ಯಭಾಗದ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾನಾಗಲೇ ಮೆನ್ಷನ್ ಮಾಡ್ತಿದ್ದೆ, ಈಗ ಒಂದು ಕಡೆ ರಷ್ಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಸಾವಿರ ಸಂಖ್ಯೆಯಲ್ಲಿ. ಒಂದು ಲೆಕ್ಕಾಚಾರ ಓದ್ತಾ ಇದ್ದೆ ನಾನು, 2,000 ಜನ ರಷ್ಯಾದಲ್ಲೂ ಕೂಡ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ದೊಡ್ಡ ಮಟ್ಟದಲ್ಲಿ ರಷ್ಯಾದ ಯುದ್ಧವನ್ನು ಘೋಷಿಸಿದೆ. ಆದರೆ ಸೈನಿಕರು ಸಾಯ್ತಿದ್ದಾರೆ, ನಾಗರಿಕರು ಸಾಯ್ತಾ ಇದ್ದಾರೆ, ದಯಮಾಡಿ ಇದನ್ನೇ ನಿಲ್ಲಿಸಿ ಅಂತ ದೊಡ್ಡ ಮಟ್ಟದಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಕೂಡ ನಡೀತಾ ಇತ್ತು. ಅದು ಒಂದು ಕಡೆ. ಅವ್ರನ್ನೆಲ್ಲ ಪೊಲೀಸರು ಅರೆಸ್ಟ್ ಮಾಡೋರು. ಅದು ಇನ್ನೊಂದು ಕಡೆ. ಅದು ರಷ್ಯಾದ ಕತೆ. ಇನ್ನೊಂದು ಕಡೆ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. 3 ವಿಂಡೋಗಳು ನನ್ನ ಕೊಲೀಗ್ಸ್ ಅಪ್ಡೇಟ್ ಮಾಡ್ತಾ ಇರ್ತಾರೆ. ರಷ್ಯಾ ಮೇಲೆ ಅಟ್ಯಾಕ್ ಮಾಡ್ತಿರೋದು, ಬಿಲ್ಡಿಂಗ್ ಸ್ಫೋಟ ಮಾಡ್ತಿರೋದು, ಸೈನಿಕರಿಂದ ದಾಳಿ ಮಾಡ್ತಿರೋದು ನಡೀತಾನೇ ಇದೆ. ಅಪ್ಡೇಟ್ಸನ್ನು ಗ್ಲೋಬಲ್ ಕವರೇಜಲ್ಲಿ ನಿಮ್ಮ ನ್ಯೂಸ್ 18ನಲ್ಲಿ ನಾವು ನಿಮಗೆ ಕೊಡ್ತಾನೇ ಇರ್ತೀವಿ. ಕ್ಷಣಕ್ಕೂ ಆ ಎಲ್ಲ ಮಾಹಿತಿ, ಆ ಎಲ್ಲ ದೃಶ್ಯ ಒಂದು ಕ್ಷಣ ಕಣ್ಬಿಡೋಷ್ಟೊತ್ತಿಗೆ ಅಲ್ಲೇನೋ ತೋರಿಸ್ತಿದ್ವಲ್ಲ, ಡಮಾರಂತು ಅಂತ ಮಧ್ಯಭಾಗದಲ್ಲಿ, ಅಲ್ಲಿಗೆ ಆ ಕ್ಷಿಪಣಿ ಆ ವಾಯುಪಡೆಯಿಂದ ಅಟ್ಯಾಕ್ ಆಯಿತು, ಅಲ್ಲಿಗೆ ಧ್ವಂಸ ಆಯಿತು ಅಂತ. ಅಫ್ಕೋರ್ಸ್ ಅಲ್ಲಿರೋ ಜನ ಕೆಲವು ರೆಕಾರ್ಡ್ ಮಾಡ್ತಿದ್ರು. ಅವ್ರಿಗೆಲ್ಲ ಒಂದಷ್ಟು ದಿಗ್ಭ್ರಾಂತರಾದರು. ಮಗು ಸಡನ್ನಾಗಿ ಆ ಶಬ್ದ ಕೇಳಿದ ತಕ್ಷಣ ಅಳಕ್ಕೆ ಶುರು ಮಾಡ್ತು. ಇನ್ನೊಂದಷ್ಟು ಜನ ಓ ಮೈ ಗಾಡ್ ಅಂತ ಒಂದಷ್ಟು ಅವರ ದಿಗ್ಭ್ರಾಂತತೆಯಿಂದ ಹೇಳಿರುವ ಪದಗಳು. ಒಂದಷ್ಟು ಜನ ಏನೇನೋ ಹೇಳ್ಬಿಟ್ರು. ಹಾಗಾಗಿ ಒಂದಷ್ಟು ಆ ಕ್ಷಣಕ್ಕೆ ಏನನ್ಸುತ್ತೆ, ಅದು ತಡ್ಕೊಳಕ್ಕಾಯ್ತಲ್ಲ ಅವ್ರಿಗೂ, ಏನಪ್ಪ ಹಿಂಗಾಗ್ತಿದೆ, ಅಯ್ಯೋ ಏನೇನಾಗ್ತಿದ್ಯೋ ಅಂತ. ನಾಗರಿಕರೂ ಸೇರಿ, ಸೈನಿಕರೂ ಸೇರಿ, ಮಗುಗಳ ದೃಶ್ಯ ಕೇಳಿಸಿದಾರ, ಸೈನಿಕರೂ ಸೇರಿ ಈ ಕ್ಷಣಕ್ಕೆ ಒಂದು ಲೆಕ್ಕ ಸಿಗ್ತಿರೋದು 150 ಜನ ಅಂತ. ಒಂದು ಕೌಂಟ್ ಅಷ್ಟೇ. ಅದನ್ನ ಮೀರಿದ್ದು ನಡೆದೋಗ್ಬಿಟ್ಟಿದೆ ಅಲ್ಲಿ, ಇಲ್ಲ ಅಂತಲ್ಲ. ಸೊ ಇನ್ನು ಅಪಾರ್ಟ್ಮೆಂಟ್ಗಳು, ಬಿಲ್ಡಿಂಗ್ಗಳು, ರಷ್ಯಾದ ಸೇನೆ, ಅಲ್ಲಿನ ಆಡಳಿತಾತ್ಮಕ ಕಟ್ಟಡಗಳು, ಇದೆಲ್ಲ ಕಳೆದ ಮೇಲೆ, ಶಾಂತಿಯುತವಾದ ಆಮೇಲೆ ಕ್ಯಾಮ್ರಾ ಇಟ್ಕೊಂಡು ಓಡಾಡಿದ್ರೆ ಆವಾಗ ರಿಯಲ್ ಪಿಕ್ಚರ್ ಸಿಗುತ್ತೆ. ಯಾರ್ಯಾರ ಹೆಣ ಎಲ್ಲೆಲ್ಲಿ ಬಿತ್ತು, ಯಾರ್ಯಾರ್ದು ಎಷ್ಟೆಷ್ಟು ನಾಶ ಆಗಿದೆ
ಅಂದರೆ ಅಫ್ಕೋರ್ಸ್ ಉಕ್ರೇನೇ ಕಿವಿದೇ ನಾಶ ಆಗಿರೋದು ತುಂಬ, ಇಲ್ಲ ಅಂತಲ್ಲ. ಬಿಕಾಸ್ ಒಂದು ದೊಡ್ಡ ಪ್ರಬಲವಾಗಿರುವಂಥ ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಈ ಥರ ಅಟ್ಯಾಕ್ ಮಾಡಿದ್ರೆ, ರಷ್ಯಾದಲ್ಲಿ ಪ್ರತಿಭಟನೆ ಬಲಭಾಗದಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲೂ ಕೂಡ ಪ್ರತಿಭಟನೆ ಆಗಿತ್ತು. ಅಲ್ಲೂ ಕೂಡ ದೊಡ್ಡ ಪ್ರತಿಭಟನೆ ಅವರು ಮಾಡಿದ್ರು. ಒಂದು 2,000 ಜನ ಸೇರಿದ್ರು ರೀ ಅವರು ಪ್ರತಿಭಟನೆ ಮಾಡೋಕ್ಕೆ. ದಯವಿಟ್ಟು ನಿಲ್ಲಿಸಿ ಅಂತ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರನ ಬಲವಂತಾಗಿ ಎಳ್ಕೊಂಡೋಗಿ ಅವರು ಕೂಡ ಅರೆಸ್ಟ್ ಮಾಡ್ತಾಯಿದ್ರು. ನಮ್ಮನ್ನು ಬಿಟ್ಟು ನೀವು ನಮ್ಮನ್ನು ಯಾಕೆ ಅರೆಸ್ಟ್ ಮಾಡ್ತಿದ್ದೀರಿ, ಅವರೊಬ್ಬರು ಯಾರೋ ಚೆನ್ನಾಗಿ ಹೇಳ್ತಿದ್ರು, ಗೊತ್ತಿಲ್ಲ. ಆ ದೃಶ್ಯ ಇದ್ದರೆ ನನ್ನ ಕೊಲೀಗ್ಸ್ ಪ್ಲೇ ಮಾಡ್ತಾರೇನೋ. ನಮ್ಮನ್ನು ನೀವು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ, ನಮ್ಮನ್ನು ಬಿಟ್ಬಿಟ್ಟು ಹೋಗಿ ರಷ್ಯಾ ಅಧ್ಯಕ್ಷ ಪುಟಿನ್ ಅರೆಸ್ಟ್ ಮಾಡಿ ನೀವು ಅಂತ ದೊಡ್ಡ ಪ್ರತಿಭಟನೆ ಕೂಡ ಮಾಡ್ತಾಯಿದ್ರು. ಜೊತೆಗೆ ಅವರ ಒಂದು ಘೋಷಣೆ ಇತ್ತು, ನಮ್ಮ ಅಧಿಕಾರಿಗಳು ಮಾನಸಿಕ ಸ್ಥೀಮಿತತೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ರಷ್ಯಾದಲ್ಲೇ ಅವರ ನಾಗರಿಕರು ತಮ್ಮ ಅಧ್ಯಕ್ಷರ ವಿರುದ್ಧ ಕೂಗಿದಂಥ ಪ್ರತಿಭಟನೆ ಇದು. ನಾನು ಬೆಳಗ್ಗೆ ನೋಡ್ತಿದ್ದೆ, ಅವ್ರು ಕೂಗ್ತಾ ಇದ್ರು ಹೇಗೆ ಏನೇನು ಪದ ಯೂಸ್ ಮಾಡ್ತಿದ್ದಾರೆ ಅಂತ. ಅವರು ರೊಚ್ಚಿಗೆದ್ಬಿಟ್ಟಿದ್ರು. ಅವರು ಅರೆಸ್ಟ್ ಮಾಡಕ್ಕೆ ಬಂದಾಗ ಇನ್ನೂ ರೊಚ್ಚಿಗೆದ್ಬಿಟ್ರು. ಅವರು ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ನೀವು, ಅಧಿಕಾರಿಗಳು ಮೆಂಟ್ಲಾಗಿರೋರು ಅವರು, ಅಧ್ಯಕ್ಷರು ಅವ್ರನ್ನ ಅರೆಸ್ಟ್ ಮಾಡಿ. ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಅವರೆಲ್ಲ ಪ್ಲಕ್ಕಾರ್ಡ್ ಇಟ್ಕೊಂಡ್ಬಿಟ್ಟಿದ್ರು. ಅವ್ರು ನಮ್ಮ ಥರ ಎಲ್ಲ ಓ ಅಂತೆಲ್ಲ ಮಾಡಲ್ಲ, ಅವ್ರು ಶಾಂತವಾಗೇ ಇರ್ತಾರೆ, ಹಾಗೆ ಕೂಗ್ತಾರೆ, ಹಾಗೆ ಬ್ಯಾನರ್ ಇಟ್ಕೊಂಡಿರ್ತಾರೆ. ಹಾಗೆ ಅವ್ರು ಉಪಯೋಗಿಸೋ ಪದ ಇದೆಯಲ್ಲ ತುಂಬ ಹಾರ್ಷಾಗೇ ಇರುತ್ತೆ. ಬಟ್ ಸುಮ್ಮನೆ ನಿಂತ್ಕೊಂಡು ಹಾಗೆ ಮಾಡಿ ಹಾಗೆ ಕೂಗ್ತಿರ್ತಾರೆ. ಹಾಗಾಗಿ ಪೊಲೀಸರು ಬಂದು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಅವರು ಎತ್ತಾಕೊಂಡು ಹೋದ್ರು. ಬಟ್ ಅವರು ಕೂಗು, ಅವರ ಪ್ರತಿಭಟನೆ ಅದನ್ನು ಮಾತ್ರ ಬಿಟ್ಟಿರಲಿಲ್ಲ. ಏನು ಇಬ್ಬರ ಅಲ್ಲೂ ಸಾವಿರಾರು ಗಟ್ಟಲೆ ಇದ್ರು ನೋಡಿ. ಎಡಭಾಗದಲ್ಲಿ ತೋರಿಸ್ತಾ ಇದೀವಿ ಅದನ್ನು, ರಷ್ಯಾದ ಪ್ರತಿಭಟನೆ. ಬಲಭಾಗದಲ್ಲೆಲ್ಲ ಚೇಂಜ್ ಮಾಡ್ತಾನೆ ಇದ್ದೀವಿ. ನನ್ನ ಕೊಲೀಗ್ಸ್ಗಳು ನಮ್ಮ ಹತ್ರ ಅಂತೂ ಗ್ಲೋಬಲ್ ಕವರೇಜ್, ದೇಶದ ಅತಿ ದೊಡ್ಡ ನೆಟ್ವರ್ಕ್, ಸಾವಿರಾರು ಫುಟೇಜಸ್ಗಳಿವೆ. ಬ್ಯಾಕ್ ಟು ಬ್ಯಾಕ್ ಅಲ್ಲೆಲ್ಲ ಕ್ಷಿಪಣಿ ಜಿಂಗ್ ಅಂತ ಬರ್ತಾ ಇರುತ್ತೆ, ಇನ್ನೆಲ್ಲೋ ಹೆಲಿಕಾಪ್ಟರ್ಗಳು ಹಾರಾಡ್ತಿರುತ್ತೆ, ಇನ್ನೆಲ್ಲೋ ಬಾಂಬ್ ಹಾಕ್ತಿದ್ದಾರೆ, ವಾಯುಪಡೆ ದಾಳಿ ನಡೆಸ್ತಾ ಇದ್ದಾರೆ, ಇನ್ನೆಲ್ಲೋ ಆನ್ ರೋಡಲ್ಲಿ ಅವರು ಸೇನಾಪಡೆ ಹೋಗ್ತಾ ಇದೆ. ಪ್ರತಿ ಸಿಟಿಯನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸುರಂಗ ಮೆಟ್ರೋದಲ್ಲಿ ಜನ ವಾಸ ಮಾಡ್ತಿದ್ದಾರೆ. ಅವ್ರದ್ದು ಆತಂಕ ಇದೆ, ಏನಾಗ್ತಿದೆಯಪ್ಪ, ಏನು ಮಾಡಬೇಕು, ಆಚೆಗೆ ಬರಬೇಕಾ ಬೇಡವಾ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಏನು ಬಿದ್ದುಬಿಟ್ರೆ ಕಷ್ಟ, ಜೀವ ಉಳಿಬೇಕು ಅಂದರೆ ಆ ಒಳಗಡೆ ಅಡಕ್ಕೆ ಕೂತ್ಕೋಬೇಕು ಅವರು ಅಲ್ಲೆಲ್ಲ. ಸೊ ಹಾಗಾಗಿ ಅವ್ರಿಗೂ ಒಂದು ದೊಡ್ಡ ಆತಂಕ. ಅಲ್ಲಿ ಊಟ ಸಿಗ್ತಿಲ್ಲ, ನೀರು ಸಿಗ್ತಿಲ್ಲ, ಏನು ಬಿಸ್ಕೆಟು ಬ್ರೆಡ್ಡು ಇರೋದನ್ನೇ ಅರ್ಧ ತಿನ್ಕೊಂಡು ಕಾಲ್ ಭಾಗ ತಿನ್ಕೊಂಡು ಮುಂದೆ ಹೋಗ್ಬೇಕು. ಒಂಚೂರು ನೀರು ಕುಡಿಬೇಕು ಅನ್ಸಿದ್ರೆ ನಾಲ್ಗೆ ಒದ್ದೆ ಮಾಡ್ಕೋಬೇಕು. ಅದೇ ಥರದ ಪರಿಸ್ಥಿತಿ. ನಾನು ಎಕ್ಸಾಗ್ರೇಟ್ ಮಾಡಿ ಏನೂ ಹೇಳ್ತಿಲ್ಲ, ರಿಯಲ್ ಪರಿಸ್ಥಿತಿನೇ ಅದು. ಇದು 1-2 ದಿನಕ್ಕಷ್ಟೇ. ಈಗ ಇನ್ನೊಂದು 3-4 ದಿನಕ್ಕೆ ಆಗ್ಬಿಟ್ರೆ ಪರಿಸ್ಥಿತಿ ಹೇಳಿ, ಆಚೆಗೋಗ್ಬೇಕಾ ಬೇಡವಾ, ಆಚೆಗೋಗ್ಬಿಟ್ರೆ ಏನಾಗುತ್ತೆ. ಎಡಭಾಗದಲ್ಲಿ ನೋಡಿ, ಅಯ್ಯೋ ಅನ್ಸುತ್ತೆ ರೀ ನಿಜವಾಗ್ಲು. ನವಜಾತ ಶಿಶುಗಳನ್ನ ರಕ್ಷಣೆ ಮಾಡಿದ್ದಾರೆ. ಕ್ಯಾಮ್ರಾ ಮೂವ್ ಆದಾಗೆಲ್ಲ ಪುಟಾಣಿ ಕಂದಮ್ಮ 2 ತಿಂಗಳು 3 ತಿಂಗಳು 5 ತಿಂಗಳು ಅವರೆಲ್ಲರನ್ನೂ ಕೂಡ ಏನು ಮಾಡಬೇಕು. ನಾವು ಪಟಾಕಿ ಹೊಡಿಬೇಕಾದ್ರೆ ಇಮ್ಯಾಜಿನ್ ಮಾಡಿ, ಒಂದು ದೀಪಾವಳಿ ಬಂತು ಅಂದಾಗ ಅಯ್ಯೋ ಅವ್ರ ಮನೇಲಿ ಪುಟಾಣಿ ಕಂದಮ್ಮ ಇದ್ದಾರೆ, ಅವ್ರ ಮನೆಯಲ್ಲಿ 70 ವರ್ಷ 80 ವರ್ಷ ದಾಟ್ರವ್ರು ಇದ್ದಾರೆ, ಅವರು ತುಂಬ ಹಾರ್ಷ್ ಆಗಿರೋ ಸೌಂಡ್ ಕೇಳಿದ್ರೆ ಅವ್ರ ಕಿವಿ ತಮಟೆ ಹೊಡೆದೋಗುತ್ತೆ, ಅದು ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತೀವಿ. ಕ್ಯಾನ್ ಯು ಇಮ್ಯಾಜಿನ್? ಒಂದು ದೊಡ್ಡ ಕ್ಷಿಪಣಿ ದಾಳಿ ಆಗುತ್ತೆ, ಬ್ಯಾಕ್ ಟು ಬ್ಯಾಕ್, ತಡ್ಕೊಳಕ್ಕಾಗ್ತಾ ಇಲ್ಲ, ಕಿವಿಗಳು ಕಚ್ಚುತ್ತೆ ಅಂದಾಗ ಅವ್ರ ಪರಿಸ್ಥಿತಿ ಹೇಗಿರಬೇಕು ಅಂತ. ಮಧ್ಯೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀವಿ ನಾವು. ಇವತ್ತು 1,000 ಭಾರತೀಯ ವಿದ್ಯಾರ್ಥಿಗಳ ಏರ್ ಲಿಫ್ಟ್ ಮಾಡ್ತಾರೆ. 1,000 ಭಾರತೀಯ ವಿದ್ಯಾರ್ಥಿಗಳ ರಕ್ಷಣೆಗೆ ಸಿದ್ಧತೆ ಮಾಡ್ಕೋತಿದ್ದಾರೆ. ವಿದ್ಯಾರ್ಥಿಗಳ ಏರ್ ಲಿಫ್ಟ್, ನನ್ನ ಪ್ರಕಾರ ಇದು ನಾರ್ಮಲಿ ಓಡಾಡ್ತೀವಲ್ಲ ಆ ಥರದ್ದು ಫ್ಲೈಟ್ ಹೋಗಲ್ಲ. ಇಷ್ಟೆಲ್ಲ ಮಾಡಬೇಕು ಅಂದರೆ ಒಂದು ದೊಡ್ಡ ಸೇನೆಯ ಹೆಲಿಕಾಪ್ಟರ್ ವಿಮಾನ ಹೋಗುತ್ತೆ, ಅವರೆಲ್ಲರನ್ನೂ ಕೂಡ ಕರ್ಕೊಂಬರ್ತಾರೆ ನಮ್ಮ ಪ್ರಕಾರ. ಬಿಕಾಸ್ ಅಷ್ಟು ಜನ ರಕ್ಷಣೆ ಮಾಡಬೇಕು ಅಂದರೆ ಮಾಮೂಲಿ ನಾಗರಿಕ ವಿಮಾನ ಎಲ್ಲ ಹೋದರೆ ಆಗಲ್ಲ ಇದು. ಸೊ ಹಾಗಾಗಿ ಉಕ್ರೇನಿಂದ ಸಾವಿರಾರು ವಿದ್ಯಾರ್ಥಿಗಳ ಏರ್ ಲಿಫ್ಟ್ಗೆ ಪ್ಲಾನ್ ಮಾಡ್ತಿದೆ ಭಾರತ. ಬ್ರೇಕಿಂಗ್ ನ್ಯೂಸ್. ಸಾವಿರಾರು ವಿದ್ಯಾರ್ಥಿಗಳನ್ನ ಇದೀಗ ಏರ್ ಲಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಉಕ್ರೇನಲ್ಲಿ ಸಿಕ್ಕಾಕೊಂಡಿರುವಂತಹ ಭಾರತೀಯರ ರಕ್ಷಣೆಗೆ ಪ್ಲಾನ್ ನಡೀತಾ ಇದೆ. 3 ತಂಡಗಳಲ್ಲಿ ಉಕ್ರೇನ್ನಲ್ಲಿರುವಂತಹ ಭಾರತೀಯರನ್ನ ರಕ್ಷಣೆ ಮಾಡುವ ಪ್ಲಾನ್ ಇದು. ವಿಮಾನ ಹಾರಾಟ ಇಲ್ಲದೆ ಇದರಿಂದ ನೆರೆ ದೇಶಗಳ ಮೂಲಕ ಒಂದಷ್ಟು ಪ್ಲಾನ್ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಯಾಕೆಂದರೆ ವಿಮಾನಯಾನ ಮಾಡೋ ಹಾಗಾಗಲ್ಲ, ಈಗ ಬಹಳ ಪ್ರಾಬ್ಲಮ್. ಈಗ ಯುದ್ಧ ನಡೀತಿರೋದ್ರಿಂದ ಸೊ ಸುತ್ತಮುತ್ತ ಇರುವ ದೇಶಗಳ ಮೂಲಕ, ಪೋಲೆಂಡ್, ರೊಮ್ಯಾನಿಯಾ, ಹಂಗೇರಿ, ಈ ಮೂಲಕ ಅಂದರೆ ಆನ್ ರೋಡ್ ಬರ್ಬೋದು, ಅಲ್ಲಿಂದ ಅವ್ರನ್ನ ಕರೆಸ್ಕೋಬೋದು. ಕೀವ್ ನಗರದಿಂದ ನೆರೆ ದೇಶಗಳಿಗೆ ಭಾರತೀಯರು ತೆರಳುತ್ತಾ ಇದ್ದಾರೆ. ಅಲ್ಲೂ ಕೂಡ ತುಂಬ ದೊಡ್ಡ ಟ್ರಾಫಿಕ್ ಜಾಮ್ ಕೂಡ ಇದೆ. ಭೂಮಾರ್ಗದಲ್ಲಿ
ನಾನಾಗಲೇ ಮೆನ್ಷನ್ ಮಾಡೋದಲ್ಲ, ಆನ್ ರೋಡ್ ಆ ದೇಶಗಳಿಗೆ ತೆರಳೋದು. 3 ದೇಶಗಳಿಂದ ದೆಹಲಿಗೆ ವಿಮಾನಗಳ ಮೂಲಕ ಬರ್ತಾರೆ 3 ಟೀಮ್ನವರು ಅಂತ. ಭಾರತೀಯರ ರಕ್ಷಣೆಗೆ 3 ಟೀಮ್ ರೆಡಿ ಮಾಡಿದೆ ಕೇಂದ್ರ ಸರ್ಕಾರ. ಮೊದಲಿಗೆ 1,000 ಭಾರತೀಯ ವಿದ್ಯಾರ್ಥಿಗಳ ರಕ್ಷಣೆಗೆ ಸಿದ್ಧತೆ ನಡೀತಾ ಇದೆ ಅಂತ. ಇರುವ ಏಕೈಕ ಮಾರ್ಗ ಇದು. ವಾರ್ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಅಧ್ಯಕ್ಷರ ಅರೆಸ್ಟ್ ಆಗೋ ತನಕ, ಇಲ್ಲ ಅವ್ರ ದೇಶ ಬಿಟ್ಟು ಓಡೋಗೋ ತನಕ ನಡೀತಾನೆ ಇರುತ್ತೆ. ಅಲ್ಲಿ ತನಕ ಕಾಯಕ್ಕಾಗಲ್ವೇ? ನಮ್ಮ ಅಟೆಂಪ್ಟ್ ನಾವು ಮಾಡಲೇಬೇಕು. ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ಪ್ಲಾನಿಂಗ್ ನಡೀತಾನೆ ಇರುತ್ತೆ. ಏನೇನು ಮಾಡ್ಬೋದು, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಅಂತ. ಈಗ ಪೋಲೆಂಡ್, ರೊಮೇನಿಯಾ, ಹಂಗೇರಿ ಹತ್ತಿರದಲ್ಲಿರುವಂಥ ದೇಶ ಉಕ್ರೇನ್ಗೆ. ಸೊ ಅಲ್ಲಿಂದ ಆನ್ ರೋಡ್ ಕರೆಸ್ಕೊಂಡ್ರೆ ಭಾರತೀಯರು ಅಲ್ಲಿಗೆ ಮಾಡಿದ್ರೆ ಅರೇಂಜ್ಮೆಂಟ್ಸ ಅಲ್ಲಿಂದ ಕರೆಸ್ಕೋಬೋದು ಅಂತ. ಸಿಂಪಲ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ದೆಹಲಿಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಧರಣೇಶ್. ಹೌದು, ಪ್ರತಿ ಹಂತದಲ್ಲೂ ಕೂಡ, ಪ್ರತಿ ಘಳಿಗೆಯೂ ಕೂಡ ತುಂಬ ಇಂಪಾರ್ಟೆಂಟು. ಭಾರತೀಯರು ಕರೆಸ್ಕೋಬೇಕು, ಸೇಫ್ ಗಾರ್ಡ್ ಮಾಡಲೇಬೇಕು, ನಮ್ಮ ಕರ್ತವ್ಯವೂ ಹೌದು. ಪ್ಲ್ಯಾನ್ 1, ಪ್ಲ್ಯಾನ್ 2, ಪ್ಲ್ಯಾನ್ 3 ಇದು ಆಪ್ಷನ್ಸ್ ನಡೀತಾನೆ ಇರುತ್ತೆ. ಇವಾಗಿರುವಂಥ ಪ್ಲ್ಯಾನ್ ಏನು, ಏನೇನು ಮಾಡೋದಕ್ಕೆ ನೀಲನಕ್ಷೆಯನ್ನು ರೂಪಿಸ್ತಾ ಇದ್ದಾರೆ, ಅದಕ್ಕೆ ಎಷ್ಟು ಸಮಯಾವಕಾಶ, ಕಾಲಾವಕಾಶ ಬೇಕಾಗಬಹುದು? ಹರೀಶ್ ನಾಗರಾಜ್, ಆಕ್ಚುಲಿ ಈ ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಭಾರತೀಯರ ಪೈಕಿ ಅತಿ ಹೆಚ್ಚು ಜನ ವಿದ್ಯಾರ್ಥಿಗಳು. ಸೊ ಅವರನ್ನ ಕರ್ತರಲಿಕ್ಕೆ ಅಂತೇಳಿ ಭಾರತ ಸರ್ಕಾರದ ವತಿಯಿಂದ ಭಾರತದ ವಿದೇಶಾಂಗ ಇಲಾಖೆ ಮೊನ್ನೆಯಿಂದನೂ ಕೂಡ ರಷ್ಯಾ ವಿದೇಶಾಂಗ ಇಲಾಖೆ ಜೊತೆ, ಉಕ್ರೇನ್ನ ವಿದೇಶಾಂಗ ಇಲಾಖೆ ಜೊತೆ, ರಷ್ಯಾದಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿ ಜೊತೆ, ಮತ್ತು ಉಕ್ರೇನ್ನಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿಗಳ ಜೊತೆ, ಅದಲ್ಲದೆ ಭಾರತದಲ್ಲಿರುವಂತಹ ಉಕ್ರೇನ್ ಮತ್ತು ರಷ್ಯಾದ ರಾಯಭಾರಿ ಕಚೇರಿಗಳ ಜೊತೆ ಸಂಪರ್ಕದಲ್ಲಿದೆ. ಹೇಗೆ ನಾವು ಅಲ್ಲಿರುವಂತಹ ಭಾರತೀಯರನ್ನು ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಕರೆತರಬಹುದು ಅನ್ನುವಂತಹ ಮಾರ್ಗೋಪಾಯಗಳನ್ನು ಹುಡುಕುವಂಥ ಕೆಲಸಗಳು ಆಗ್ತಿದ್ದಾವೆ. ಅಂದರೆ ಅಲ್ಲಿ ಮೊದಲಿಗೆ ವಿಮಾನ ಹಾರಾಟಗಳನ್ನು ನಿರ್ಬಂಧಿಸ್ಬಿಡಲಾಗಿದೆ. ಸೊ ಹಾಗಾಗಿ ಈಗ ಏರ್ ಲಿಫ್ಟ್ ಮಾಡುವಂತಹ ಆಪ್ಷನ್ ಇಲ್ಲ. ಸೊ ಉಳಿದಿರುವಂಥದ್ದು ಏನು, ಹೇಗೆ ಕರ್ತರಬೇಕು ಅನ್ನುವಂಥದ್ದು ಅಫ್ಕೋರ್ಸ್ ಇದು ಭಾಳ ಸವಾಲಿನ ಪ್ರಶ್ನೆ. ಯಾಕೆಂದರೆ ಸವಾಲಿನ ಸಾಧ್ಯತೆ ಹೆಂಗೆ ತರಬೇಕು ಅವ್ರೀಗ ಫಸ್ಟಿಗೆ. ಈಗ ಆ್ಯಕ್ಚುಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಮೊದಲಿಗೆ ಉಕ್ರೇನ್ನಲ್ಲಿರುವಂಥವರನ್ನ ಸುತ್ತ ಅಲ್ಲಿನ ನೆರೆಹೊರೆಯ ದೇಶಗಳಿಗೆ, ಪೋಲ್ಯಾಂಡ್ ಮತ್ತಿತರ ದೇಶಗಳಿಗೆ, ಇವೆಲ್ಲ ಇದೆ ಸುತ್ತಮುತ್ತ ಗಡಿಯಲ್ಲಿರೋದು. ಯಾವ್ಯಾವ ಅಂದ್ರೆ ಉಕ್ರೇನ್ ಗಡಿಗೆ ಹೊಂದಿಕೊಂಡಿರುವಂತಹ ನೆರೆಯ ರಾಷ್ಟ್ರಗಳಿಗೆ ಬೈ ರೋಡ್ ಕಳಿಸಿ ಅಲ್ಲಿಂದ ಏರ್ ಲಿಫ್ಟ್ ಮಾಡಬೇಕಾಗತ್ತೆ. ಸೊ ಆ ರೀತಿಯ ಪ್ರಯತ್ನಗಳು ಆಗ್ತಿದ್ದಾವೆ. ಅದಕ್ಕೆ ಬಟ್ ಉಕ್ರೇನ್ನಿಂದ ಈಗ ಉಕ್ರೇನ್ನಲ್ಲಿರುವಂತಹ ಜನರನ್ನ ಪಕ್ಕದ ರಾಷ್ಟ್ರಗಳಿಗೆ ಕಳಿಸ್ಬೇಕು ಅಂತಂದ್ರೆ ಅಗೈನ್ ಅದು ಬೇರೆ ರೀತಿಯ ಫಾರ್ಮಾಲಿಟೀಸ್ಗಳೆಲ್ಲ ಇರ್ತವೆ. ಆ ದೇಶಗಳ ವೀಸಾ ಇರಲ್ಲ, ಅಲ್ಲಿಗೆ ಪಾಸ್ಪೋರ್ಟ್ ಇರಲ್ಲ. ಅದಕ್ಕೆ ಬೇರೆ ಈ ತುರ್ತು ಪಾಸ್ಪೋರ್ಟ್ಗಳನ್ನು, ವೀಸಾಗಳನ್ನು ಪಡ್ಕೊಳ್ಬೇಕಾಗತ್ತೆ, ಅನುಮತಿ ಪಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ದೇಶಗಳ ಸರ್ಕಾರಗಳ ಜೊತೆಗೆ, ವಿದೇಶಾಂಗ ಇಲಾಖೆಯ ಜೊತೆಗೆ, ರಾಯಭಾರಿ ಕಚೇರಿಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸಬೇಕಾಗತ್ತೆ. ಸೊ ಈ ರೀತಿಯ ದೊಡ್ಡ ಪ್ರೋಸೆಸ್ ಇದು, ನಾವು ಹೇಳಿದಷ್ಟು ಈಸಿ ಅಲ್ಲ. ಸೊ ಹಂಗಾಗಿ ಅದೆಲ್ಲವನ್ನ ಮಾಡಿ ಮೊದಲಿಗೆ ಉಕ್ರೇನ್ನಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಪಕ್ಕದ ರಾಷ್ಟ್ರಗಳಿಗೆ ಬೈ ರೋಡ್ ಕಳಿಸಿ ಅಲ್ಲಿಂದ ಏರ್ ಲಿಫ್ಟ್ ಮಾಡಬೇಕಾಗತ್ತೆ. ಈಗ ಉಳಿದಿರುವಂಥ ಏಕೈಕ ಮಾರ್ಗ ಇದು ಆಕ್ಚುಲಿ. ಸೊ ಆ ಕಾರಣಕ್ಕೋಸ್ಕರ ಈ ಒಂದು ದಾರಿಯನ್ನ ಭಾರತದ ವಿದೇಶಾಂಗ ಇಲಾಖೆ ತುಳಿತಿದೆ. ಸೊ ಭಾರತದ ವಿದೇಶಾಂಗ ಇಲಾಖೆ, ಅದರಲ್ಲೂ ರಷ್ಯನ್ ಲ್ಯಾಂಗ್ವೇಜ್ ಗೊತ್ತಿರುವಂಥ ಅಧಿಕಾರಿಗಳನ್ನು ಅಲ್ಲಿಗೆ ಡೆಪ್ಯೂಟ್ ಮಾಡಲಾಗಿದೆ. ಯಾಕೆಂದರೆ ಅಲ್ಲಿ ಎಲ್ಲರೂ ಕೂಡ ಇಂಗ್ಲೀಷನ್ನು ಮಾತಾಡಲ್ಲ, ಮತ್ತು ಇಂಗ್ಲೀಷ್ ಅಲ್ಲಿನ ಏನೋ ಒಂದು ಪ್ರಮುಖ ಭಾಷೆ ಅಲ್ಲದೇ ಇರುವ ಕಾರಣಕ್ಕೋಸ್ಕರ ಎಲ್ರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಕಮ್ಯುನಿಕೇಷನ್ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ರಷ್ಯನ್ ಗೊತ್ತಿರುವಂಥ ಅಧಿಕಾರಿಗಳನ್ನು ಅಲ್ಲಿಗೆ ಕಳಿಸ್ಕೊಡ್ಲಾಗಿದೆ. ಅವರು ಅಲ್ಲಿನ ಎಲ್ಲ ವಿದೇಶಾಂಗ ಇಲಾಖೆಗಳ ಜೊತೆಗೆ, ರಾಯಭಾರಿ ಕಚೇರಿಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸ್ತಿದ್ದಾರೆ. ಧರಣೇಶ್, ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದ್ರೆ, ನಾವೀಗ ಯೋಚನೆ ಮಾಡಿರೋದು ಮತ್ತು ಈಗ ಭಾರತ ಏನು ಇನಿಷಿಯೇಟ್ ಮಾಡ್ತಿದೆ ಈ ಐಡಿಯಾನ, ಓವರ್ ನೈಟ್ ಇದಾಗ್ಬಿಡಲ್ಲ. ಆಸ್ ಯು ಮೆನ್ಷನ್ಡ್, ಪ್ರತಿಯೊಂದು ದೇಶಕ್ಕೂ ಅವ್ರದ್ದೇ ಆದಂಥ ಹಲವಾರು ರಿಸ್ಟ್ರಿಕ್ಷನ್ಸ್ಗಳು ಇದ್ದೇ ಇರುತ್ತಿಲ್ಲ ಅಂತಲ್ಲ. ಬಟ್ ಆನ್ ಸ್ಪೆಷಲ್ ಕೇಸಸ್ ಪರಿಗಣಿಸ್ತಾರೆ ಈ ಥರದ್ದು ಎಮರ್ಜೆನ್ಸಿ ನಡೆದಾಗ. ಬಟ್ ಏನನ್ಸುತ್ತೆ ಅಂದರೆ, ಎಷ್ಟು ಟೈಮ್ ತೊಗೋಬೋದು ಇವೆಲ್ಲವೂ ಕೂಡ?
ಖಂಡಿತಕ್ಕೂ ಇದು ಒಂದು ವಾರಾನ್ಗಟ್ಲೆ ನಡೆಯುತ್ತ ಪ್ರೊಸೆಸ್. ಮತ್ತೊಂದು ಇನ್ನೊಂದು ಅಂಶ ಗಮನಿಸಬೇಕು ಹರೀಶ್ ನಾಗರಾಜ್, ಏನಂತಂದ್ರೆ ಇಲ್ಲಿಂದ ಹೋಗಿರುವಂತವ್ರು ಎಲ್ಲರೂ ಕೂಡ ವಿದೇಶಾಂಗ ಇಲಾಖೆನಲ್ಲಿ ಅವರವರ ಹೆಸರುಗಳನ್ನ ನೋಂದಾಯಿಸ್ಕೊಂಡಿರಲ್ಲ. ಯಾರೋ ಬಿಸ್ನೆಸ್ ಪರ್ಪಸ್ಗೆ ಹೋಗಿರ್ತಾರೆ, ಇನ್ನಾರೋ ವಿದ್ಯಾರ್ಥಿಗಳು ಹೋಗಿರ್ತಾರೆ, ಮತ್ತೆ ಕೆಲವರು ಬಹಳಷ್ಟು ವರ್ಷಗಳಿಂದ ಅಲ್ಲೇ ಇರ್ತಾರೆ. ಸೊ ಅವರು ಈ ವಿದೇಶಾಂಗ ಇಲಾಖೆಯ ಜೊತೆ ಸಂಪರ್ಕನೂ ಹೊಂದಿರಲ್ಲ, ಅನ್ನೋ ಹೆಸರು ನೋಂದಾಯಿಸ್ಕೊಂಡಿರಲ್ಲ. ಸೊ ಅವನ್ನೆಲ್ಲವನ್ನ ಟ್ರ್ಯಾಕ್ ಮಾಡೋದೇ ಬಹಳ ದೊಡ್ಡ ಸಮಸ್ಯೆ ಆಗಿರುತ್ತೆ. ಅಲ್ಲಿಗೆ ಭಾರತ ಅಲ್ಲಿಗೆ ಯಾರ್ಯಾರಿಗೆ ವೀಸಾ ಕೊಟ್ಟಿದೆ ಅನ್ನುವ ಮುಖಾಂತರ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಆರ್ಡರ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅದು ಸ್ವಲ್ಪ ತಡ ಆಗುತ್ತೆ. ಅಂದರೆ ಫಸ್ಟ್ ಪ್ರೋಸೆಸ್ ತಡ ಆಗೋದು ಟ್ರ್ಯಾಕ್ ಮಾಡೋ ವಿಷಯದಲ್ಲಿ. ಅದೇ ಕಾರಣಕ್ಕೋಸ್ಕರ ರಾಜ್ಯಗಳಲ್ಲಿ ಏನೋ ಕಾಲ್ ಸೆಂಟರ್ಗಳನ್ನು ಮಾಡ್ತಿರೋದು, ಅಲ್ಲಿ ಸಹಾಯವಾಣಿಗಳ ಮುಖಾಂತರ. ಈಗ ಫಾರ್ ಎಕ್ಸಾಂಪಲ್ ಗದಗದಿಂದನೋ ಬೀದರ್ನಿಂದನೋ ಅಲ್ಲಾರಾದರೂ ಗೊತ್ತಿರೋರು ಇದ್ದರೆ ಅವರು ರಾಜ್ಯ ಸರ್ಕಾರಗಳಿಗೆ ತಿಳಿಸಿದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ, ಕೇಂದ್ರ ಸರ್ಕಾರ ಅಲ್ಲಿನ ವಿದೇಶಾಂಗ ಇಲಾಖೆಗೆ ಮತ್ತು ರಾಯಭಾರ ಕಚೇರಿಗೆ ತಿಳಿಸುವಂಥ, ಅಂದರೆ ನೋಡಿ ಎಷ್ಟು ಪ್ರೋಸೆಸ್ ಆಗುತ್ತೆ. ಸೊ ಈ ರೀತಿ ಆಗುತ್ತೆ. ಇದು ಟ್ರ್ಯಾಕ್ ಮಾಡೋಕ್ಕೆ, ಟ್ರ್ಯಾಕ್ ಮಾಡಿದ ಮೇಲೆ ಅಲ್ಲಿಂದ ಪಕ್ಕದ ದೇಶಗಳಿಗೆ ಅವ್ರಿಗೆ ವೀಸಾ ಅರೇಂಜ್ ಮಾಡಬೇಕು. ವೀಸಾ ಅರೇಂಜ್ ಮಾಡಿ ಅಲ್ಲಿಂದ ಮತ್ತಿಲ್ಲಿಗೆ ಕರೆಸ್ಕೊಳ್ಬೇಕು. ಸೊ ಹಾಗಾಗಿ ಇದು ವಾರಾನ್ಗಟ್ಲೆ ಹಿಡಿಯುತ್ತೆ. ಬಟ್ ಒಂದೇನಂತಂದರೆ, ಈಗ ಅವ್ರನ್ನ ಅಲ್ಲಿಗೆ ಅಟ್ಲೀಸ್ಟು ಅವರು ಪಕ್ಕದ ದೇಶಕ್ಕೆ ಶಿಫ್ಟ್ ಆಗ್ತಾರೆ ಅಂತಂದರೆ ಅಷ್ಟರ ಮಟ್ಟಿಗೆ ಅವರು ಸೇಫ್ ಆಗಿದ್ದಾರೆ ಅಂತ ಆಗುತ್ತೆ. ಸೊ ಮತ್ತು ಅವರ ಕುಟುಂಬ ವರ್ಗದವರು ಅಷ್ಟರ ಮಟ್ಟಿಗೆ ಇಲ್ಲಿ ಸ್ವಲ್ಪ ನಿರಾಳತೆಯನ್ನು ಕಾಣ್ಬೋದು. ಸೊ ಆ ಥರದ ಪ್ರೋಸೆಸ್ ಆಗ್ತಾ ಇದೆ. ಎಗೇನ್ ಏನೋ ತಡ ಆಗ್ತಿದೆ ಕಾರಣ ಏನು ಅಂತಂದರೆ ಇದಿರೋ ಪ್ರೋಸೆಸ್ಸೇ ಹಂಗೆ, ಪ್ರಕ್ರಿಯೆಗಳೇ ಹಂಗೆ. ಯಾಕೆಂದರೆ ಇದು ದೇಶಗಳ ನಡೆಯುವಂತಹ ವ್ಯವಹಾರ ಆಗಿರೋದ್ರಿಂದ ಈ ರೀತಿ ತಡ ಆಗ್ತಿದೆ. ಇನ್ನೊಂದು ಇಲ್ಲಿ ಇಷ್ಟೆಲ್ಲದರ ನಡುವೆ ಇನ್ನೊಂದು ಸಮಸ್ಯೆ ಏನಾಗ್ತಿದೆ ಅಂತಂದರೆ, ಅಲ್ಲಿ ಯುದ್ಧದ ಸ್ವರೂಪ ಕ್ಷಣಕ್ಕೂ ಕೂಡ ಭಾಳ ಭೀಕರ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಉಕ್ರೇನ್ನ ರಾಜಧಾನಿ ಕೀವನ್ನು ಇನ್ನೇನು ಸ್ವಲ್ಪ ಹೊತ್ತಿಗೆ ಆಕ್ರಮಿಸ್ಕೊಂಡು ಬಿಡುತ್ತೆ ರಷ್ಯಾ ಸೇನೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಸಂದರ್ಭದಲ್ಲಿ ಏನಾದರೂ ಮತ್ತಷ್ಟು ಜಾಸ್ತಿ ಘರ್ಷಣೆ ಆದರೆ ಉಕ್ರೇನ್ ಸೇನೆಗೂ ಮತ್ತು ರಷ್ಯಾ ಸೇನೆಗೂ ಸಹಜವಾಗಿ ಅದರ ದುಷ್ಪರಿಣಾಮ ಜನರ ಮೇಲೆ ಬೀಳುತ್ತೆ, ಭಾರತೀಯರ ಮೇಲೂ ಬೀರುತ್ತೆ. ಸೊ ಈ ರೀತಿ ಆಗ್ತಾ ಇದೆ. ಮತ್ತೀಗ ಉಕ್ರೇನ್ನಲ್ಲಿ ಈಗ ಭಾರತ ದೇಶ ಭಾರತೀಯರನ್ನ ಕರ್ಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಿದೆ. ಅಲ್ಲಿ ಉಕ್ರೇನ್ ರಾಯಭಾರಿ ಕಚೇರಿ ಜೊತೆಗೆ ವ್ಯವಹಾರ ಮಾಡ್ತಿದೆ ಅಂತ ಅನ್ಕೊಳ್ಳಿ. ಅದೇ ರೀತಿ ಉಕ್ರೇನ್ ದೇಶದ ಜೊತೆಗೆ ಪ್ರಪಂಚದ ಎಲ್ಲ ದೇಶಗಳು ಕೂಡ ವ್ಯವಹರಿಸ್ತಾ ಇರ್ತವೆ. ಸೊ ಅದರಿಂದ ಏನಾಗ್ತದೆ, ಅವರು ಈಗ ನಾವು ಅಪ್ರೋಚ್ ಮಾಡ್ಬೋದು, ನಮಗೆ ಏನೋ ವೀಸಾನ ಪಕ್ಕದ ಆಲೆಂಡ್ ಕೊಡಿ, ಪೋಲೆಂಡ್ ಕೊಡಿ ಅಂತ ಕೇಳ್ಬೋದು. ಅವ್ರು ಅದನ್ನ ಕೊಡ್ಲಿಕ್ಕೆ ತಡ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹರೀಶ್ ನಾಗರಾಜ್, ರೈಟ್. ಥ್ಯಾಂಕ್ ಯು ಸೊ ಮಚ್ ಧನೇಶ್ ಬುಕ್ಕನಕೆರೆ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ರಷ್ಯಾ ಮತ್ತು ಉಕ್ರೇನ್ನ ವಾರ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ. ಕ್ಷಣಕ್ಕೂ ಅಪ್ಡೇಟ್ ಬರ್ತಾ ಇದೆ. 1 ಗಂಟೆ ಕಳೆದಾಗಲೂ 2 ಕಿಲೋಮೀಟರ್ ಮುಂದಕ್ಕೆ ಹೋದ್ರು ಒಂದು 5-6 ತಾಸಲ್ಲಿ ಅವ್ರು ಜಾಯ್ನ್ ಆಗೇ ಬಿಡ್ತಾರೆ. ಸೊ ಈಗಿರೋ ಆಪ್ಷನ್ ನೆರೆ ದೇಶಗಳಿಂದ ಭಾರತಕ್ಕೆ ಅವ್ರನ್ನೆಲ್ಲ ಕರೆಸ್ಕೊಳ್ಳೋದು ಅಂತ. ಉಕ್ರೇನ್ ಅದಕ್ಕೆ ಬಾರ್ಡರ್ ಹಂಚ್ಕೊಂಡಿರೋದು ಅಂದರೆ ಬೆಲೋರಸ್ ಇದೆ, ಈ ಕಡೆ ಪೋಲ್ಯಾಂಡ್ ಇದೆ, ಸ್ಲೋವಾಕಿಯಾ ಇದೆ, ಹಂಗೇರಿ ಇದೆ, ರೊಮೇನಿಯಾ ಇದೆ. ಉಕ್ರೇನ್ ಟ್ರಕ್ಗಳನ್ನು ವಶಪಡಿಸ್ಕೊಂಡು ಮುನ್ನುಗ್ತಾ ಇದೆ ರಷ್ಯಾ. ಎಕ್ಸಾಕ್ಟ್ಲಿ ಪ್ರತಿ ಗಂಟೆ ಕಳೆದ್ರು ಮುಂದಕ್ಕೆ ಹೋಗ್ತಾನೆ ಇದ್ದಾರೆ. ರಾಜಧಾನಿ ಕೀವ್ನತ್ತ ಉಕ್ರೇನ್ ಸಮವಸ್ತ್ರ ಬಳಿಯೇ ಲಗ್ಗೆ. ಕೆಲ ಗಂಟೆಗಳಲ್ಲಿ ರಾಜಧಾನಿ ಅಫ್ಕೋರ್ಸ್ ಒಂದು 3-4 ತಾಸು ಅಷ್ಟೇ ನೇರವಾಗಿ ರಾಜಧಾನಿ ಕೀವ್ಗೆ ಹೋಗಿ ತಮ್ಮ ಧ್ವಜವನ್ನು ನೆಡ್ತಾರೆ. ರಾಜಧಾನಿ ಉಕ್ರೇನ್ ಹತ್ರ ಹೋಗ್ತಿದ್ದಾರೆ ರಷ್ಯಾ ಸೈನಿಕರು. ಇನ್ನೊಂದು 3-4 ತಾಸು ಅನ್ಸುತ್ತೆ ಎಕ್ಸ್ಪೆಕ್ಟೆಡ್. ಅದು ರಾಜಧಾನಿಗೆ ತಲುಪ್ತಾರೆ, ರಷ್ಯಾ ಬಾವುಟ ನೆಡ್ತಾರೆ. ಅಲ್ಲಿನ ಟ್ರಕ್ಗಳನ್ನು ವಶಪಡಿಸ್ಕೊಳ್ತಾ ಇದ್ದಾರೆ. ಕೆಲವೇ ಗಂಟೆಗಳಲ್ಲಿ ರಾಜಧಾನಿ ಕೀವ್ ರಷ್ಯಾ ಕೈವಶ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಪ್ರತಿ ಗಂಟೆಯೂ ಒಂದೊಂದು ನಗರ ಮುಂದಕ್ಕೆ ಹೋಗ್ತಾ ಇದೆ ರಷ್ಯಾ ಸೇನೆ. ಅಲ್ಲಿ ತಮ್ಮ ಆ ನಗರದ ಆಡಳಿತಾತ್ಮಕ ಕಟ್ಟಡದ ಮೇಲೆ ರಷ್ಯಾ ಧ್ವಜವನ್ನು ಹಾರಿಸಿ ಸೈನಿಕರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲೂ ನಾಗರಿಕರಿಗೆ ತೊಂದರೆ ಕೊಡ್ತಿಲ್ಲ ನಿಜ, ಆದರೆ ಅವರು ಅಟ್ಯಾಕ್ ಮಾಡ್ತಿರೋದ್ರಲ್ಲಿ ನಾಗರಿಕರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಒಂದು 150 ಜನ ಸಾವನ್ನಪ್ಪಿದ್ದಾರೆ, ಸೈನಿಕರು ನಾಗರಿಕರು ಸೇರಿ. ಆದರೆ ಟಾರ್ಗೆಟ್ ವಸತಿ ಸಮುಚ್ಚಯ ಅಲ್ಲ, ಏರ್ಬೇಸ್ಗಳು, ಮಿಲಿಟರಿ ಫೋರ್ಸು, ಮಿಲಿಟರಿ ಅಖಾಡ ಎಲ್ಲೆಲ್ಲಿದೆ ಅಲ್ಲೆಲ್ಲ ಟಾರ್ಗೆಟ್ ಅವ್ರದ್ದು. ಆನ್ ರೋಡ್ ಹೋದಾಗ ಅವರ ಟ್ಯಾಂಕರ್ಗಳು ತಗೊಂಡು ಪ್ರತಿ ನಗರವನ್ನು ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಮಿಲಿಟರಿ ಅವ್ರನ್ನ ಎದುರು ಬಂದರೆ ಹೊಡಿತಾರೆ.
ಆಡಳಿತಾತ್ಮಕ ಕಟ್ಟಡದ ಮೇಲೆ ರಷ್ಯಾ ಧ್ವಜ ನೆಡ್ತಾರೆ, ಮುಂದಕ್ಕೆ ಹೋಗ್ತಾರೆ. ಇನ್ನೇನು ಹತ್ತತ್ರ ಬಂದರು. ನಾವಾಗಲೇ 1.5 ತಾಸಿಂದ 20 ಕಿಲೋಮೀಟರ್ ಆದ್ರೂ ಈಗ ಒಂದು 15 ಕಿಲೋಮೀಟರ್ ಮಾಡ್ಕೋಬೇಕು ಅನ್ಸುತ್ತೆ. ಬಿಕಾಸ್ ಮುಂದಕ್ಕೆ ಹೋಗ್ತಿದ್ದಾರೆ. ಇನ್ನೊಂದು 15 ಕಿಲೋಮೀಟರ್ ಅಂದರೆ ಇನ್ನು 3-4 ತಾಸಲ್ಲಿ ಅವರು ರಾಜಧಾನಿ ತಲುಪ್ತಾರೆ ಅನ್ಸುತ್ತೆ. ನ್ಯೂಸ್ ಮುಂದುವರಿಸ್ತೀನಿ, ಮತ್ತೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿರೋ ಸುದ್ದಿ ಕೊಡ್ತಾ ಇದ್ವಿ. ಈಗ ACB ದಾಳಿ ಬೆಂಗಳೂರಿನಲ್ಲಾಗಿರೋ ಸುದ್ದಿ ಕೊಟ್ಬಿಡ್ತೀವಿ. BBMP ಕೇಂದ್ರ ಕಚೇರಿ ಸೇರಿ 27 ಕಡೆ ACB ರೇಡ್. ಬ್ರೇಕಿಂಗ್ ನ್ಯೂಸ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 11 ಕಚೇರಿಗಳಲ್ಲಿ ಆಂಟಿ ಕರಪ್ಷನ್ ಬ್ಯೂರೋ ACB ಅವರು ತಲಾಶ್ ಮಾಡ್ತಿದ್ದಾರೆ. BDA ನಂತರ BBMP ಮೇಲೆ ಅತಿ ದೊಡ್ಡ ರೇಡ್ ಆಗಿದೆ ಇದು. BBMP ಕೇಂದ್ರ ಕಚೇರಿ, ಸಬ್ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಮಹದೇವಪುರ, ಬೊಮ್ಮನಹಳ್ಳಿ, BBMP ಕಚೇರಿಗಳಲ್ಲಿ ಕೂಡ ದಾಳಿ ನಡೀತಾ ಇದೆ. 27 ಕಡೆ ಬೆಂಗಳೂರು ಸಿಟಿ ಏಕಕಾಲದಲ್ಲಿ ACB ರೇಡ್. ದೊಡ್ಡ ಮೆಗಾ ರೇಡ್ ಇದು. ಹಂಗೆ ನೋಡಕ್ ಹೋದ್ರೆ BDA ಮೇಲಾಗಿತ್ತು, ಈಗ BBMP ಮೇಲೂ ಕೂಡ ತುಂಬಾ ಕಂಪ್ಲೇಂಟ್ಸ್ ಬಂದಿತ್ತು. ಸೊ ಹಾಗಾಗಿ ACB SP ಯತೀಶ್ ಚಂದ್ರ ಅವರ ನೇತೃತ್ವದಲ್ಲಿ ಈ ದಾಳಿಯಾಗಿದೆ. 200ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಮೆಗಾ ರೇಡ್ ಸ್ಟೋರಿ ಇದು. BBMP ಮುಖ್ಯ ಕಚೇರಿಯಲ್ಲಿ SP ಪರಿಶೀಲನೆ ಮಾಡ್ತಿದ್ದಾರೆ. ACB SP ಯತೀಶ್ ಚಂದ್ರ ಅವರ ನೇತೃತ್ವದಲ್ಲಿ ನೀವು ನೋಡ್ತಿರುವಂತಹ ದೃಶ್ಯ ರೇಡ್ ತಂಡದಿಂದ ಪರಿಶೀಲನೆ ಮಾಡ್ತಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ACB ತಂಡದವರು ಕಂದಾಯ ನಿರ್ವಹಣೆ ಸೇರಿ ಎಲ್ಲ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಏನೇನು ಸಿಗುತ್ತೋ ಗೊತ್ತಿಲ್ಲ ಹೊರಗಡೆ. ಈಗ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಗಂಗಾಧರ್. ಎಷ್ಟೊತ್ತಿಗೆ ಶುರುವಾಯಿತು ರೇಡ್? ಯಾರ್ಯಾರ ಮೇಲೆ ಅನುಮಾನ ಇದೆ? ಕಂಪ್ಲೇಂಟ್ಸ್ ಯಾವಾಗ ಬಂತು? ಏನಾಗ್ತಿದೆ ಇವತ್ತು? ಹರೀಶ್ ನಾಗರಾಜು, BDA ಆದಂತಹ ಬಳಿಕ ಇದೇ ಮೊದಲ ಬಾರಿಗೆ ಅಂದರೆ BBMPಯಲ್ಲಿ ಇದೇ ದೊಡ್ಡ ಮಟ್ಟದಲ್ಲಿ ಒಂದು ಮೆಗಾ ರೇಡ್ ಆಗಿರುವಂಥದ್ದು. ಸುಮಾರು 200 ಮಂದಿ ACB ಅಧಿಕಾರಿಗಳ ತಂಡ SP ಯತೀಶ್ ಚಂದ್ರ ನೇತೃತ್ವದಲ್ಲಿ ಆಗಿರುವಂಥದ್ದು. ಅಂದರೆ BBMPಯ ಮುಖ್ಯ ಕಚೇರಿ ಬಳಿ ನಾವಿದ್ದೇವೆ. ಇದು ನಗರ ಯೋಜನಾ ಕಚೇರಿ. ಸುಮಾರು 11:30ರಿಂದ ಈ BBMPಯ ಕಚೇರಿಯಲ್ಲಿ ಒಂದು ಪರಿಶೀಲನೆ ಕೂಡ ನಡೀತಾ ಇರುವಂಥದ್ದು. ಯಾಕಂದರೆ ಪ್ರಮುಖವಾಗಿ TDR ವಿಭಾಗ ಆಗಿರ್ಬೋದು, ಮತ್ತು BBMPಯ ಕಂದಾಯ ವಿಭಾಗ ಆಗಿರ್ಬೋದು, ಮತ್ತು ಏನು ಜಾಹೀರಾತು ವಿಭಾಗ ಸೇರಿದಂತೆ ಎಲ್ಲ ಕಡೆ ಅಂದರೆ ಜಂಟಿ ಆಯುಕ್ತ ಕಚೇರಿ, ಕೇಂದ್ರ ಕಚೇರಿ ಮತ್ತು ಯೋಜನಾ ಕಚೇರಿ ಸೇರಿದಂತೆ ಟೋಟಲ್ ಬೆಂಗಳೂರಿನಲ್ಲಿ 27 ಕಡೆ ಅಂದರೆ ಪ್ರಮುಖವಾಗಿ 11 ಕಚೇರಿಗಳನ್ನು, ಮುಖ್ಯ ಕಚೇರಿಗಳನ್ನು ಸೇರಿದಂತೆ ಸಬ್ ಡಿವಿಷನ್ ಅಂದರೆ ಸಬ್ ಕಚೇರಿಗಳೆಲ್ಲ ಸೇರಿದಂತೆ ಒಟ್ಟಾರೆಯಾಗಿ 27 ಕಡೆಯಲ್ಲಿ ACB ಅಧಿಕಾರಿಗಳು ಒಂದು ಮೆಗಾ ರೇಡನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಸುಮಾರು 4 ದೂರುಗಳು ಪ್ರಮುಖವಾಗಿ ಕೇಳಿಬಂದಿತ್ತು. ಅದರಲ್ಲಿ ಏನು ನಗರ ಯೋಜನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ರಾಮಾಣಿಕವಾಗಿ ಖಾಸಗಿ ವ್ಯಕ್ತಿಗಳು ಮತ್ತು ಮಧ್ಯವರ್ತಿಗಳ ಜೊತೆ ಸೇರಿಕೊಂಡು ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮ ನಡೆಸಿರುವಂತಹ ಆರೋಪ ಗಂಭೀರವಾಗಿ ಕೇಳಿಬಂದಿತ್ತು. ಹೀಗಾಗಿ ಕಳೆದ ಒಂದು ತಿಂಗಳಿಂದ ACB ಅಧಿಕಾರಿಗಳು ಈ ಒಂದು ಪ್ಲಾನಿಂಗ್ ಅನ್ನು ರೂಪಿಸಿಕೊಂಡಿದ್ರು. ಅಂದರೆ ಎಲ್ಲ ವಿಭಾಗಗಳಲ್ಲಿ ಅಂದರೆ BDAದಲ್ಲಿ ಒಂದು ರೇಡನ್ನು ಕಳೆದ ಸಾಕಷ್ಟು ಬಾರಿ ಆಗಿತ್ತು. ಆದರೆ ACB ಅಧಿಕಾರಿಗಳು ಇದೇ ಮೊದಲ ಬಾರಿಗೆ BBMPಯ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರೇಡನ್ನು ಮಾಡಿ ಅಧಿಕಾರಿಗಳು ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಈಗ ಏನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇದು ACB ಅಧಿಕಾರಿಗಳು ಇನ್ನು ಯೋಜನಾ ಒಂದು ಪ್ಲಾನ್ ನಗರ ಯೋಜನೆಗೆ ಸಂಬಂಧಪಟ್ಟಂತ ಕಚೇರಿಯಲ್ಲಿ ಈಗ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಸೇರಿದಂತೆ ಕೇಂದ್ರ ಕಚೇರಿ ಆಗಿರಬಹುದು, ಮತ್ತೆ ಜಂಟಿ ಆಯುಕ್ತರ ಕಚೇರಿ ಆಗಿರಬಹುದು, ಮತ್ತೆ ಜಾಹೀರಾತು ಮತ್ತೆ ರಾಜಕಾಲ ಪ್ರಮುಖವಾಗಿ ಬೆಂಗಳೂರಿನ BBMP ವ್ಯಾಪ್ತಿಗೆ ಸಂಬಂಧಪಟ್ಟಂತ ಎಲ್ಲ ರಾಜಕಾಲುವೆಗಳಲ್ಲೂ ಕೂಡ ಆ ಅಭಿವೃದ್ಧಿ ಆಗಿರಬಹುದು, ಕಾರ್ಯನಿರ್ವಹಣೆ ಆಗಿರಬಹುದು, ಅಲ್ಲಿ ಸಾಕಷ್ಟು ಅಕ್ರಮ ನಡೆಸುವಂತಹ ಆರೋಪಗಳು ಕೂಡ ಕೇಳಿರುವಂಥದ್ದು. ಹೀಗಾಗಿ ರಾಜಕಾಲುವೆಗಳ ಆ ಒಂದು ದಾಖಲೆಗಳಾಗಿರ್ಬೋದು, ಮತ್ತೆ ಅದರಲ್ಲೂ ಏನೊಂದು ಈಗಾಗಲೇ ACB ಅಧಿಕಾರಿಗಳು ಹಿಂದೆ ಕೂಡ TDR ಸಂಬಂಧಪಟ್ಟಂತಹ ದೊಡ್ಡ ಮಟ್ಟದಲ್ಲಿ ರೇಡನ್ನು ಮಾಡಿದ್ರು, ಪರಿಶೀಲನೆ ಮಾಡಿದ್ರು. TDR ಅಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆಸಿರುವಂತಹ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ACB ಅಧಿಕಾರಿಗಳು ಸಬ್ಮಿಟ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ TDR ಅಲ್ಲೂ ಕೂಡ ಅಧಿಕಾರಿಗಳು ವಿಭಾಗಗಳಲ್ಲಿ ಕೂಡ ಸದ್ಯ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಸದ್ಯ BBMPಗೆ ಈ ಒಂದು ಕೇಂದ್ರ ವಿಭಾಗಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂದ್ರೆ ಕೇಂದ್ರ ಕಚೇರಿ ಮತ್ತೆ ಜಂಟಿ ಆಯುಕ್ತರ ಕಚೇರಿ ಸೇರಿದಂತೆ ಎಲ್ಲ ಕಡೆ ಒಟ್ಟಾರೆಯಾಗಿ 27 ಕಡೆಗಳಲ್ಲಿ ಈಗ ದಾಖಲೆಗಳನ್ನ ACB ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ BDAದಲ್ಲಿ ಯಾವ ರೀತಿ ಮಧ್ಯವರ್ತಿಗಳು ಮತ್ತೆ ಖಾಸಗಿ ವ್ಯಕ್ತಿಗಳ ಜೊತೆ ಸೈಟ್ಗಳನ್ನ ಆಗಿರಬಹುದು, ಲೇಔಟ್ಗಳ ನಿರ್ಮಾಣ ವ್ಯವಹಾರದಲ್ಲಿ ಅಕ್ರಮ ವ್ಯವಹಾರಗಳನ್ನು ನಡೆಸಿದ್ರು, ಅದೇ ರೀತಿ ಇಲ್ಲಿ ಕೂಡ ಸಾಕಷ್ಟು ನಿರ್ವಹಣೆ ರೀತಿಯಲ್ಲಿ ಸಾಕಷ್ಟು ಅಕ್ರಮ ಆಗಿರುವಂತಹ ಆರೋಪಗಳಿರುವಂತದ್ದು. ಹೀಗಾಗಿ ಮಧ್ಯವರ್ತಿ ಮತ್ತೆ ಖಾಸಗಿ ವ್ಯಕ್ತಿಗಳ ಜೊತೆ ಸೇರಿ ಸಿಬ್ಬಂದಿ ಮತ್ತೆ ಅಧಿಕಾರಿ ವರ್ಗ ಅಕ್ರಮ ಆರೋಪ. ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕ್ತೀನಿ ನಾನು. ಆಫ್ ಕೋರ್ಸ್ ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಸ್ತೀನಿ, ಮತ್ತೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಯುದ್ಧದ ನೆಲ ಅದು ಉಕ್ರೇನ್.
ರಷ್ಯಾ ಯುದ್ಧದಲ್ಲಿ ಉಕ್ರೇನ್ನ ಪ್ರತಿಯೊಂದು ನಗರವನ್ನು ಆಕ್ರಮಿಸಿಕೊಂಡು ಮುನ್ನುಗ್ತಾ ಇದೆ. ಉಕ್ರೇನ್ನ ರಾಜಧಾನಿ ಕೀವ್ನತ್ತ ಇದೀಗ ರಷ್ಯಾ ಸೈನಿಕರು ಮುನ್ನುಗ್ತಾ ಇದ್ದಾರೆ. ಕೆರ್ಸಾನ್ ನಗರದಲ್ಲಿ ಈಗಾಗಲೇ ರಷ್ಯಾದ ಧ್ವಜವನ್ನು ಹಾರಿಸಿದ್ದಾಯಿತು ರಷ್ಯಾ ಸೈನಿಕರು. ಅದಾದಮೇಲೆ ರೋಸ್ತೋವ್ ಅಲ್ಲಿಗ ಕ್ಷಿಪಣಿ ದಾಳಿ ನಡೀತಾ ಇದೆ. ರೋಸ್ತೋವ್ ನಗರಕ್ಕೆ ಬರಬಾರ್ದು ಅಂತಾನೆ ಇದೀಗ ಉಕ್ರೇನ್ ಸೈನಿಕರು, ಅಲ್ಲೊಂದು ಬ್ರಿಡ್ಜ್ ಇದೆ, ಆ ಕನೆಕ್ಟಿಂಗ್ ಬ್ರಿಡ್ಜ್, ಆ ಬ್ರಿಡ್ಜನ್ನು ಧ್ವಂಸ ಮಾಡಿದ್ದಾರೆ. ಕೀವ್ ಪ್ರದೇಶವನ್ನು, ಅಂದರೆ ಕೀವ್ ರಾಜಧಾನಿಗೆ ಪ್ರವೇಶ ಮಾಡಬಾರ್ದು ಅಂತ. ಒಂದು ಕಡೆ ವಾಯು, ಇನ್ನೊಂದು ಕಡೆ ಕ್ಷಿಪಣಿ ದಾಳಿ ಕಂಟಿನ್ಯೂಸ್ ಆಗಿ ಮಿಲಿಟರಿ ಪಡೆ ಮಾಡ್ತಾನೆ ಇದ್ದಾರೆ. ಅಂದರೆ ಉಕ್ರೇನ್ನ ಎಲ್ಲ ದಿಕ್ಕುಗಳಿಂದಲೂ ಕೂಡ ರಷ್ಯಾದವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಉಕ್ರೇನ್ನ ಅಧ್ಯಕ್ಷರೇ ಬೆಳಗ್ಗೆ ಮಾತಾಡ್ಬೇಕಾದ್ರೆ ಸ್ಪಷ್ಟಪಡಿಸಿದ್ರು. ಅದು ಉತ್ತರದಿಂದ, ಪೂರ್ವದಿಂದ, ದಕ್ಷಿಣ ಗಡಿ ಭಾಗದಿಂದ ಎಲ್ಲ ಕಡೆ ನಾವು ಅಟ್ಯಾಕ್ಗೆ ಒಳಪಟ್ಟಿದ್ದೀವಿ. ನಮ್ಮ ಸೈನಿಕರು ಮತ್ತು ನಾಗರಿಕರ ಸಾವಾಗಿದೆ. ಹತ್ತಿರ 150 ಕೌಂಟು ಬೆಳಗ್ಗೆ ಹೇಳಿದ್ದು. ಕೌಂಟ್ಗೆ ಇನ್ನು ಎಲ್ಲ ಕಡೆ ಕ್ಯಾಮ್ರಾ ಹೋಗಿ ಕೌಂಟಿಗೆ ಸಿಗದೇ ಇದ್ದು ಎಲ್ಲ ಮುಗಿದ ಮೇಲೆ ಅಷ್ಟೇ ನೋಡಬೇಕೆಲ್ಲವೂ ಕೂಡ. ಸೊ ಇನ್ನೊಂದು ಕಡೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಭಾರತ ಸರ್ಕಾರ ನಮ್ಮ ಭಾರತದವ್ರನ್ನ ಕರ್ಕೊಂಬರೋಕ್ಕೆ ಇವರು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ. ಸೊ ಅದರಲ್ಲಿರೋ ಏಕೈಕ ಮಾರ್ಗ ಅಂದರೆ ಅದು ಉಕ್ರೇನಿಂದ ಇವರೆಲ್ಲರನ್ನೂ ಕೂಡ ಆನ್ ರೋಡ್ ಬಚಾವ್ ಮಾಡೋದು ಅಂತ. ಉಕ್ರೇನ್ ಸುತ್ತಮುತ್ತ ಬೆಲೂರಸ್ಸಿಂದ ಕರ್ಕೊಂಬರೋದು, ಅದಾದಮೇಲೆ ಪೋಲೆಂಡಿಂದ ಕರ್ಕೊಂಬರೋದು, ಅದಾದಮೇಲೆ ಸ್ಲೋವಾಕಿಯಿಂದ ಕರ್ಕೊಂಬರೋದು, ಅದಾದಮೇಲೆ ಹಂಗೇರಿಯಿಂದ ಕರ್ಕೊಂಬರೋದು ಕೆಳಗಡೆಯಿಂದ, ಅದಾದಮೇಲೆ ಇನ್ನು ಇರೋದು ಒಂದೇ ಒಂದು ಆಪ್ಷನ್ನು ರೊಮೇನಿಯಾ ಕೆಳಭಾಗದಲ್ಲಿದೆ, ಅಲ್ಲಿಂದ ಕರ್ಕೊಂಬರ್ಬೇಕು. ರೊಮೇನಿಯಾ, ಹಂಗೇರಿ, ಸ್ಲೋವಾಕಿಯಾ, ಅದು ಬಿಟ್ಟರೆ ಪೋಲೆಂಡು, ಅದರಿಂದ ಬೆಲೂರಸ್, ಅದು ಬಿಟ್ಟರೆ ಮತ್ತೆ ಇವೆಲ್ಲ ರಷ್ಯಾನೇ ಇರೋದು ಆ ಕಡೆ ಎಲ್ಲ. ಸೊ ಹಾಗಾಗಿ ಇರುವ 4-5 ದೇಶದಲ್ಲಿ ಇವರು ಯಾರ ಜೊತೆ ತುಂಬ ಚೆನ್ನಾಗಿದ್ದೀವಿ ನಾವು, ಆ ದೇಶದ ಜೊತೆ ಮಾತುಕತೆ ಮಾಡಿ, ಇನ್ನೂ ಅಲ್ಲಿರುವಂಥ ವಿದೇಶಾಂಗ ಸಚಿವಾಲಯಗಳನ್ನ ಮಾತಾಡಿ, ಅಲ್ಲಿನ ವೀಸಾ ಪ್ರೊಸೆಸ್ಸು ಬೇರೆ ಬೇರೆ ಥರ ಎಲ್ಲ ನಡೆದು ಅದೆಲ್ಲ ಆದಮೇಲೆ ಅವ್ರನ್ನ ಕರೆಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಇದು ಎಷ್ಟು ಬೇಗ ಆಗುತ್ತೆ, ಏನೇನಾಗುತ್ತೆ, ಇದೆಲ್ಲವನ್ನು ಕೂಡ ಕಾದು ನೋಡಬೇಕು. ಬಟ್ ನನಗಂತೂ ಒಂದಷ್ಟು ಕುತೂಹಲ, ಜೊತೆಗೆ ನಿಮಗೂ ಅಷ್ಟೇ ಒಂದಷ್ಟು ಮಾಹಿತಿಯನ್ನು ಕೆಲವೇ ಕ್ಷಣದಲ್ಲಿ ನಾವು ನಮ್ಮ ಮ್ಯಾಜಿಕಲ್ ವಾಲಲ್ಲಿ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀವಿ. ನಾವು ಮೊನ್ನೆ ಕೂಡ ಇದ್ರ ಬಗ್ಗೆ ನಾವು ಸ್ಪೆಷಲ್ ಆಗಿ ಅಪ್ಡೇಟ್ ಮಾಡಿದ್ವಿ. ದೃಶ್ಯ ರೂಪದಲ್ಲಿ ನಿಮಗೆ ಹೇಗೆ ನಡೀತಿದೆ ಅಂತ ತೋರಿಸುವಂಥ ಪ್ರಯತ್ನ. ಮೀನ್ವೈಲ್ ಇದು ಭಾಳ ಬೇಜಾರು ರೀ. ದಿನ ಕಳೆದ ಹಾಗೆ ಅಲ್ಲಿ ತಿನ್ನುವ ಅನ್ನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. 1-2 ದಿನ ಮ್ಯಾನೇಜ್ ಮಾಡ್ತಾರೆ, ಬಿಸ್ಕೆಟು, ಬ್ರೆಡ್ಡು, ಹಾಲು ಎಲ್ಲ ಸಿಗುತ್ತೆ. ಆಮೇಲೆ ಕತೆ ನೀರು, ಪೆಟ್ರೋಲ್, ದುಡ್ಡು ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಪರದಾಡ್ತಿದ್ದಾರೆ. ಡೆಫಿನೆಟ್ಲಿ ಹೌದಲ್ವಾ? ಅಯ್ಯೋ ಏನು ಸಿಗಲ್ಲ ಮುಂದಷ್ಟು ದಿನ ಅಂದ ತಕ್ಷಣ ಈಗ ನಾವೇ ಬೆಂಗಳೂರಿನಲ್ಲಿ ಪೆಟ್ರೋಲ್ ಟ್ಯಾಂಕ್ ಬರಲ್ವಂತೆ 1-3 ದಿನ ಅಂತ ಒಂದು ನ್ಯೂಸಲ್ಲಿ ಅನೌನ್ಸ್ ಮಾಡಿಬಿಟ್ರೆ ಸಂಜೆ ಆಗ್ತಿದ್ದಾಗೆ ಎಲ್ಲ ಪೆಟ್ರೋಲ್ ಬಂಕ್ ಮುಂದೆ ನಿಂತಿರ್ತೀವಿ ನಾವು. ನಮ್ಮ 2 ವೀಲರ್ಗೆ, ಕಾರ್ಗಳಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಸುಮ್ಮನೆ ತುಂಬ್ಕೋಬೇಕು ಅಷ್ಟೇ ಇಮಿಡಿಯೇಟಾಗಿ. ಅದೇ ಥರ ಒಂದು ವಾರ್ ನಡೀತಿದೆ ಅಂದಾಗ ಏನೂ ಸಿಗಲ್ಲ ಇದು ಅಂದಾಗ ಇಮ್ಯಾಜಿನ್ ಮಾಡಿ. ಯಾವುದೋ ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆಗುತ್ತೆ ಅಂದರೆ ಬಿಡಲ್ಲ ಜನ, ಹಂಗೆ ಹೋಗಿ ತುಂಬ್ಕೊಂಬತ್ತೀವಿ, ಎಲ್ಲರೂ ಕೂಡ ಬರ್ತಾರೆ ಜನ. ಸೊ ಹಾಗಾಗಿ ಅದೊಂದು ನಡೆದೋಗ್ಬಿಡುತ್ತೆ. ಅದೊಂದು ಅಯ್ಯೋ ಏನು ಸಿಗಲ್ಲ ಅಂದಾಗ ಸಂಗ್ರಹ ಮಾಡ್ಕೋಬೇಕು ಅಂತ. ಸುರಂಗ ಮೆಟ್ರೋದಲ್ಲಿ ವಾಸ ಮಾಡ್ತಿದ್ದಾರೆ 100,000 ಗಟ್ಟಲೆ ಜನ. ಭಯ, ಏನಾಗ್ಬಿಡುತ್ತೋ ಏನೋ, ಆತಂಕ, ಅಯ್ಯೋ ಬದುಕ್ತೀವೋ ಇಲ್ವೋ, ಎಲ್ಲ ಒಂದೇ ಸರಿ ಅದೆಲ್ಲ ಏನೇನೋ ಮಾಡಿಸ್ಬಿಡುತ್ತೆ ಈ ಸಂದರ್ಭದಲ್ಲಿ. ಅದು ಪ್ರಾಬ್ಲಮ್ಮು. ಒಂದು ಹಂತಕ್ಕೆ ಏನೂ ಸಿಗಲ್ಲ ಅಂದಾಗ ಮನುಷ್ಯರ ನಡುವೆ ಹೊಡೆದಾಟ, ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ, ಇದೆಲ್ಲ ಆಗೋಗ್ಬಿಡುತ್ತೆ. ಭಾಳ ದೊಡ್ಡ ದುರಂತ ರೀ ಆ ಥರದ್ದೆಲ್ಲ ನಡೆದೋಗ್ಬಿಟ್ರೆ. ಟಚ್ವುಡ್ ಆಗದೆ ಇರಲಿ, ಎಷ್ಟು ಬೇಗ ಮುಗಿಸ್ತಾರೋ ಅಷ್ಟು ಒಳ್ಳೆಯದು. ಅವ್ರಿಗೂ ತೊಂದರೆ, ಜಗತ್ತಿಗೂ ತೊಂದರೆ. ನೀರು, ಪೆಟ್ರೋಲ್, ದುಡ್ಡು ಸಂಗ್ರಹಕ್ಕಾಗಿ ಪರದಾಟ. ಸುರಂಗ ಮೆಟ್ರೋದಲ್ಲಿ ವಾಸ ಮಾಡ್ತಿದ್ದಾರೆ. ಭವಿಷ್ಯವನ್ನು ಕಂಡು ಭಯ. ಅಲ್ಲಿನ ದೃಶ್ಯ ಅಪ್ಡೇಟ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಿರುವಂಥ ಅದೇ ದೃಶ್ಯದ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀನಿ ನಾನು. ATMಗಳ ಮುಂದೆ, ಬ್ಯಾಂಕ್ ಮುಂದೆ, ಈ ಬ್ಯಾಂಕ್ ಹೆಸರು ನನಗೆ ಗೊತ್ತಾಗ್ತಿಲ್ಲ, ಬಟ್ ಸ್ಟಿಲ್ ಅಲ್ಲಿ ಬ್ಯಾಂಕ್ ಒಂದು ಗೊತ್ತಾಗ್ತಿದೆ. ಬಿಕಾಸ್ BANK ಕೊನೆ ಕಾಣುತ್ತೆ, ಮಿಕ್ಕಿದ ಪ್ರೊನೌನ್ಸಿಯೇಷನ್ ಕಷ್ಟ ಇದೆ ಆ ದೇಶದ ಬ್ಯಾಂಕ್ಗಳವು. ಸೊ ಬ್ಯಾಂಕ್ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ ಪ್ರತಿದಿನ ದುಡ್ಡು ಡ್ರಾ ಮಾಡಬೇಕು. ಸ್ಪೆಷಲಿ ರಷ್ಯಾದ ಬಿಲಿಯನಿಯರ್ ಗಟ್ಟಲೆ ಜನ ಇದ್ದಾರಲ್ಲ, ಒಂದು 25 ಜನ, ಟಾಪ್ 25, ಟಾಪ್ 30, ಅವ್ರಿಗೆಲ್ಲ ದೊಡ್ಡ ಹೊಡೆತ ಈಗಾಗಲೇ ಬಿದ್ದಾಯಿತು. ಯಾಕೆಂದರೆ ಅವ್ರ ಅಕೌಂಟ್ಗಳನ್ನು ಫ್ರೀಸ್ ಮಾಡಿಬಿಟ್ಟಿದೆ ದೇಶ. ಯಾವುದೋ ಉಕ್ರೇನು, ಇನ್ನೊಂದು ಕಡೆ ರಷ್ಯಾ, ಅಲ್ಲೂ ಕೂಡ ರಷ್ಯಾದಲ್ಲೂ ಅಷ್ಟೇ, ಅಲ್ಲೂ ಏನು ಈಸಿ ಇಲ್ಲ. ಇದ್ಯಾವುದೋ ಬೋಲಾ ಅನಿಸುತ್ತೆ, BOLA ಇರಬೇಕು ನನ್ನ ಪ್ರಕಾರ. ಮೈ ಪ್ರೊನೌನ್ಸಿಂಗ್ ಇಟ್ ರೈಟ್ ಅಂದರೆ ಗೊತ್ತಿಲ್ಲ ನೋಡಿ. ನೀರಿಗೋಸ್ಕರ ಅಲ್ಲೆಲ್ಲ ಇರುತ್ತಲ್ಲ ಮಧ್ಯೆ ನೀರು ಕಲೆಕ್ಟ್ ಮಾಡ್ಕೊಳ್ಳೋ ವಾಟರ್ ಬ್ಯಾಂಕ್ ಅಂತ ಕರೀತಾರೆ ಅವರೆಲ್ಲ. ಸೊ ಹಾಗಾಗಿ ಅಲ್ಲೆಲ್ಲ ಒಂದಷ್ಟು ನೀರು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕ್ಯಾನ್ಗಳು ತೊಗೊಂಬಂದಿದ್ದಾರೆ.
5 ಲೀಟ್ರು 10 ಲೀಟ್ರು 5 ಕ್ಯಾನು 3 ಕ್ಯಾನು. ಒಬ್ರೊಳಗೆ ನಿಂತ್ಕೊಂಡ್ರೆ ಪೂರ್ತಿ ಕ್ಯಾನ್ ತುಂಬ ತನಕ ಬೇರೆಯವ್ರು ಕಾಯಬೇಕು. ನಮ್ಮ ದೇಶದಲ್ಲಿ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತೀವಿ, ಅವ್ರಿಗೊಂದು ಸ್ವಲ್ಪ ತಾಳ್ಮೆ ಜಾಸ್ತಿ. ಒಂದಷ್ಟು ಟ್ರಾಫಿಕ್ ಜಾಮ್ಗಳು ಭಯಂಕರವಾಗಿ ನೋಡಿ, ಪೆಟ್ರೋಲ್ ಡೀಸೆಲ್ಗೆ ಟ್ರಾಫಿಕ್ ಜಾಮಲ್ಲಿ ಆದರೂ ಅವ್ರು ಲೇನ್ ಬಿಟ್ಟಿಲ್ಲ ರೀ. ಶಿಸ್ತು ಅಂದರೆ ಹಿಂಗಪ್ಪ. ಆದರೂ ಇಬ್ಬಿಬ್ಬರೇ ಲೇನಲ್ಲಿದ್ದಾರೆ, ನೀಟಾಗಿ ಇಬ್ಬಿಬ್ಬರೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ ಮುಂದಕ್ಕೆ, ಫುಲ್ ಕ್ಯೂ. ನಮ್ಮವರಾಗಿದ್ದರೆ ಪಕ್ಕದ ಲೈನು, ಆ ಪಕ್ಕದ ಲೈನು ಎಲ್ಲ ತುಂಬ್ಕೊಂಬಿಟ್ರು ಅವರು. ಹಾಂ, ಏರಿಯಲ್ ವ್ಯೂ ತೋರಿಸ್ತಾ ಇದ್ದೀವಿ. ಆ ಕೊನೆ 2 ಲೈನಲ್ಲಿ ನೀಟಾಗಿ ನಿಂತಿದ್ದಾರೆ ಪೆಟ್ರೋಲ್ ಹಾಕ್ಸೋಕ್ಕೆ, ಬೇರೆ ಬೇರೆ ಕಡೆ ಹೋಗೋಕ್ಕೆ ಟ್ರಾಫಿಕ್ ಜಾಮು. ಆದರೆ ಅವ್ರು ಏನೇ ಆದ್ರೂ ಅವರ ಶಿಸ್ತು ಬಿಟ್ಟಿಲ್ಲ. ಅವರು ಲೇನ್ ಏನು ಕರಿತೀವಿ ನಾವು, ಆ ಶಿಸ್ತು ಬಿಟ್ಟಿಲ್ಲ. ಇದು ಉಕ್ರೇನ್ನ ದೃಶ್ಯ. ಮುಂಜಾಗ್ರತಾ ಕ್ರಮವಾಗಿ ಹೆದ್ದಾರಿಗಳನ್ನು ಬಂದ್ ಮಾಡಿದ್ದಾರೆ. ದೃಶ್ಯ 1, ದೃಶ್ಯ 2, ದೃಶ್ಯ 3 ತೋರಿಸ್ತಾನೇ ಇದ್ದೀವಿ. ದೃಶ್ಯ 4ಕ್ಕೆ ಬಂದಿದ್ದೀವಿ ಈಗ. ಸಂಚಾರ ಅಸ್ತವ್ಯಸ್ತ ಆಗೋಗಿರೋದು, ಒಂದಷ್ಟು ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದು. ನೋಡಿ, ಅದೇ ಲೇನ್ ಬಿಟ್ಟಿಲ್ಲ ನೋಡಿ ಅವರು. ಇದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕ್ರಿ. ಮನೆ ಸೇರ್ಕೊಳ್ಳೋ ಧಾವಂತದಲ್ಲಿ ರಸ್ತೆಗಿಳಿದ್ರು ಜನ. ದೃಶ್ಯ ನಂಬರ್ 5 ನೀಟಾಗಿದ್ದಾರೆ. ಅಯ್ಯೋ, ಯಾವ ಪ್ರಮಾಣದಲ್ಲಿದು ಟ್ರಾಫಿಕ್ ಜಾಮು. 3, 4, 5 ಲೇನು ನೀಟಾಗಿ ನಿಂತಿದ್ದಾರಪ್ಪ, ಸ್ಟ್ರೈಟಾಗಿ. ಮನೆ ಸೇರ್ಕೊಳ್ಳೋ ಧಾವಂತದಲ್ಲಿ ಇದ್ದಾರೆ ಅವರು, ಇಲ್ಲ ಅಂತಲ್ಲ, ಬಟ್ ಲೇನ್ನಲ್ಲಿದ್ದಾರೆ. ಆದರೂ ಟ್ರಾಫಿಕ್ ಜಾಮ್. ನಮ್ಮ ಕಡೆ ಥರ, ನಮ್ಮ ದೇಶದ ಥರ ಇಲ್ಲಿ ಯಾವುದೋ ಟ್ರಾಫಿಕ್ ಜಾಮ್ ಆದರೆ ಹೆಂಗೆ ನುಗ್ತೀವಲ್ಲ, ಫುಟ್ಪಾತಿಂದ ಹಿಡಿದು ಎಲ್ಲ ಕಡೆ ಜನ ನುಗ್ತಾರಲ್ಲ, ಹಂಗೆ ನುಗ್ಬಿಟ್ರಿ ಹೆಂಗಾಗ್ಬೇಡ ಅಲ್ಲಿ. ಅದನ್ನು ಮೀರಿ ಲೈನ್ನಲ್ಲೇ ಇದ್ದಾರೆ, ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಜಾಮಲ್ಲಿದ್ದಾರೆ. ಅಫ್ಕೋರ್ಸ್ ಇದನ್ನು ಒಂದಷ್ಟು ಬೇರೆ ಯುರೋಪ್ ದೇಶಗಳಿಗೆ ಹೋದಾಗ ನಾನು ಕಣ್ಣಾರೆ ಕಂಡಿದ್ದೀನಿ ಈ ಥರದ್ದೆಲ್ಲ ಲೇನಲ್ಲೂ ಇದ್ದಾಗ. ಇನ್ನು ಮಾಲ್ ಒಳಗಡೆ ಆ ಭಾಗದಲ್ಲಿ ಡಿಪಾರ್ಟ್ಮೆಂಟ್ ಸ್ಟೋರ್ ಅಂತ ಕರೀತಾರೆ, ಕೆಲವೊಂದು ಚಿಕ್ಕದನ್ನ, ದೊಡ್ಡದನ್ನ ಮಾಲ್ ಅಂತ ಅವರು ಕರೀತಾರೆ. ಅಲ್ಲೆಲ್ಲ ಒಳಗಡೆ ಹೋದಾಗ ಅಲ್ಲಿ ನೋಡಿ ಎಷ್ಟು ರಶ್ ಇದೆ. ಅಲ್ಲಿ ಕ್ಯಾರೇಜ್ಗೆ ತುಂಬ್ಕೊತಾ ಇದ್ದಾರೆ ಫುಲ್ಲು. ಅಲ್ಲಿನ ದೃಶ್ಯ ಪ್ರತಿದಿನ ಇಷ್ಟೊತ್ತಿಗೆಲ್ಲ ಇಷ್ಟು ಇರಲ್ಲ, ಬಟ್ ಇವಾಗ ಏನೇನು ಬೇಕು ಅದೆಲ್ಲ ತುಂಬ್ಕೊತಾ ಇದ್ದಾರೆ. ಬಿಕಾಸ್ ಒಂದಷ್ಟು ದಿನಕ್ಕೆ ಬೇಕಲ್ಲ, ಏನು ಮಾಡಿ. सारे मैगी खत्म हो चुके हैं. ಮತ್ತೆ ಬರ್ತಾ ಇದೀನಿ ವಾಪಸ್ಸು. ಉಕ್ರೇನ್ನ ಬೇರೆ ಬೇರೆ ದೃಶ್ಯ ನಿಮಗೆ ತೋರಿಸ್ತಿದ್ಯಾ. ಈಗಲ್ಲಿ ಉಕ್ರೇನ್ನ ಬಂಕರ್ಗಳಲ್ಲಿ ಅಲ್ಲೇನೋ ಅಪ್ಡೇಟ್ಸ್ ಅವರೇ ವಿಡಿಯೋ ಮಾಡಿ ಕೊಡ್ತಿದ್ದಾರೆ, ಏನೇನಾಯ್ತು ಅಂತ. ಲೆಟ್ಸ್ ಸಿ, ಏನಾದ್ರು ಅರ್ಥ ಆಗುತ್ತೆ ನೋಡೋಣ. ಸೊ இதுதான் வந்து பாத்தீங்கன்னா ಎಂಟ್ರೆನ್ಸ್. ಜಸ್ಟ್ ಲುಕ್ ಅಟ್ ದಿಸ್ ಬಾಂಬ್ ಶೆಲ್ಟರ್. ವಿ ಆರ್ ಇನ್ಸೈಡ್ ಬಾಂಬ್ ஷெல்டர் நோ. ஸோ ரொம்ப பெருசாக இருக்குது, ரொம்ப பெருசாக. நீங்கள் பார்க்கலாம், உங்களுக்கு தெரியுது போல். ஸோ இது ஃபுல்லாக வந்து அண்டர் கிரவுண்டுங்க. ಪುಣ್ಯಕ್ ಅವರು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ, ಹಾಗಾಗಿ ಅದು ನಮಗೆ ಒಂಚೂರು ಅರ್ಥ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಬಿಕಾಸ್ ದೇ ಸ್ಪೀಕ್ ಉಕ್ರೇನಿಯನ್ ಅಂತಲೇ ಒಂದು ಭಾಷೆ ಇದೆ ಅಲ್ಲಿದು, ನೇಟಿವ್ ಅದು. ಆ ಭಾಷೆ ಮಾತಾಡ್ತಾರೆ ಅವರು. ಅದರಲ್ಲಿ ಯಾರು ಮಾಡಿದರೆ ಅರ್ಥ ಆಗ್ತಿರಲಿಲ್ಲ, ಆದರೆ ಭಾವ ಅರ್ಥ ಆಗ್ತಿತ್ತು, ಟೆನ್ಷನ್ ಇದ್ದಾರೆ ಅಂತ. ಬಟ್ ಇವರು ಹೇಳ್ತಿದ್ರು, ನಾವು ಅಂಡರ್ಗ್ರೌಂಡಲ್ಲಿದ್ದೀವಿ, ಬಾಂಬ್ ಬಚಾವಾಗುವಂಥ ಜಾಗದಲ್ಲಿದ್ದೀವಿ, ಅದು ಬಂಕರ್ಲಿದ್ದೀವಿ, ಅಲ್ಲಿದ್ದರೆ ಸೇಫ್ ಆಗಿರ್ತಾರೆ, ಇಲ್ಲ ಅಂತಲ್ಲ. ಅದನ್ನು ಎಷ್ಟೊತ್ತಿರಬಲ್ಲರು ನೋಡಿ. ಹೆಂಗಿದೆ ಏರಿಯಲ್ ವ್ಯೂ ಮೇಲ್ಗಡೆ ನೋಡಿದ್ರೆ, ದೊಡ್ಡ ದೊಡ್ಡ ಬಾಂಬ್ಗಳು ಹಂಗೆ ಕ್ಷಿಪಣಿ ಅಟ್ಯಾಕು, ವಾಯುನೆಲೆ ಅಟ್ಯಾಕು, ಧ್ವಂಸ ಧ್ವಂಸ ಧ್ವಂಸ. ಮೇಲ್ನೋಟಕ್ಕೆ ತುಂಬ ದೂರದಿಂದ ಫೋಕಸ್ ಮಾಡಿದಾಗ ಅದು ಬಿತ್ತು, ಆ ಜಾಗದಲ್ಲಿ ಬೆಂಕಿ ಬಂತು, ಆ ಜಾಗದಲ್ಲಿ ಸಿಡಿತು ಅಂತೀವಿ, ಹಂಗಲ್ಲ. ಆ ಜಾಗದಿಂದ ಒಂದಷ್ಟು ದೂರ ಪರಿಪ್ರಮಾಣದಲ್ಲಿ ಅಟ್ಯಾಕ್ ಆಗಿ ಅಷ್ಟು ಧ್ವಂಸ ಆಗೋಗಿರುತ್ತೆ. ವಸತಿ ಸಮುಚ್ಚಯ, ಒಂದಷ್ಟು ಅಪಾರ್ಟ್ಮೆಂಟ್ಗಳು ಕೂಡ ಧ್ವಂಸ ಆಗಿದೆ. ಹೆಂಗಿದೆ ನೋಡಿ ಆ ಜಾಗಗಳೆಲ್ಲ. ಉಕ್ರೈನ್ ಎಲ್ಲ ಕಡೆ ಸೈರನ್ ಸದ್ದು. ಅಯ್ಯೋ, Куди ховатися? Куди? Скажіть, будь ласка. Ой, Боже мой, Боже мой. Ой, и рано не приближится телесит моему. Я казав... ನನ್ನ ಹೆಸರು ಪ್ರವೀಣ್ ರೆಡ್ಡಿ ಅಂತ. ನಾನು ಇರೋದು ಯುಕ್ರೇನ್ನ ಒಂದು ಕಾರ್ಕಿ ಸಿಟಿಲಿ ಅಂತ. ಎಲ್ಲರಿಗೂ ಗೊತ್ತಿರ್ಬೋದು, ಈಗ ಯುಕ್ರೇನಲ್ಲಿ ದೊಡ್ಡ ಯುದ್ಧ ಆಗ್ತಿರೋದು. ನಾವಿರೋದು ಕಾರ್ಕ್ಯೂ ಸಿಟಿ ಅಂತ.
ಇಲ್ಲಿ ನಮಗೆ ತುಂಬ ವಾಟರ್ ಪ್ರಾಬ್ಲಮ್ ಮತ್ತು ಫುಡ್ ಇನ್ಸಫಿಷಿಯೆಂಟಾಗಿ ಎಲ್ಲ ಏನು ಕರೆಕ್ಟಾಗಿ ಸಿಗ್ತಿಲ್ಲ. ಆವಾಗಲಿಂದ ಸುಮಾರು ಒಂದು ಎರಡು ಮೂರು ಸಲ ಬಾಂಬಿನ ಸೌಂಡ್ ಬೊಂಬಾರ್ಡ್ ಎಲ್ಲ ಆಗ್ತಿದೆ. ನಮಗೆ ಇಂಡಿಯನ್ ಎಂಬಸಿಂದ ಏನು ನಮಗೆ ಹೆಲ್ಪ್ ಮಾಡ್ತಿಲ್ಲ, ನಾವು ಒಂದು ಮೆಸೇಜ್ ಮಾಡಿದ್ರು ಏನು ಎಕ್ಸೆಪ್ಟ್ ಮಾಡ್ತಿಲ್ಲ. ಇವರೊಬ್ರು ಕನ್ನಡದಲ್ಲಿ ಮಾತಾಡ್ತಿದ್ರು, ಕನ್ನಡಿಗ ಒಬ್ರು ಗೊತ್ತಾಗ್ತಿದೆ ಸಮಸ್ಯೆಗಳು. ಮತ್ತೊಬ್ಬ ಹೆಣ್ಮಗಳು ಅಳ್ತಾ ಇದ್ರು, ಮಾತಾಡ್ತಿದ್ರು, ನಮಗೆ ಭಾಷೆ ಗೊತ್ತಿಲ್ಲ. ಅವರು ಉಕ್ರೇನಿಯನ್ ಮಾತಾಡ್ತಿದ್ರು, ರಷ್ಯನ್ ಮಾತಾಡ್ತಿದ್ರು, ಅಥವಾ ಕ್ರಿಮೇನ್ ತತಾರ್ ಅಂತ ಒಂದು ಭಾಷೆ ಇದೆ ರಷ್ಯಾದಲ್ಲಿ, ಉಕ್ರೇನಲ್ಲಿ ಮಾತಾಡುವಂಥ ಟಾಪ್ 3 ಟಾಪ್ 4 ಭಾಷೆಯಲ್ಲಿ ಅದು ಕೂಡ ಒಂದು. ಬಟ್ ತುಂಬ ಕಡಿಮೆ ಜನ ಮಾತಾಡ್ತಾರೆ. ಬಟ್ ಒಂದು 30% ಜನ ರಷ್ಯನ್ ಲ್ಯಾಂಗ್ವೇಜ್ ಮಾತಾಡ್ತಾರಲ್ಲಿ, ಒಂದು 65-70% ಹತ್ತತ್ರ ಯುಕ್ರೇನಿಯನ್ನೇ ಮಾತಾಡ್ತಾರೆ ಆ ರಾಷ್ಟ್ರದಲ್ಲಿ. ಹಾಗಾದರೆ ಅವರ ಭಾವ ಇದೆಯಲ್ಲ, ಅದು ಅರ್ಥ ಆಗ್ಬಿಡುತ್ತೆ ರೀ. ಮನುಷ್ಯ ನಡುವೆ ಅವ್ರ ತೊಂದರೆ ಆಗ್ತಿದೆ, ಒದ್ದಾಡ್ತಿದ್ದಾರೆ, ಕಷ್ಟ ಆಗ್ತಿದೆ ಜೀವನ ಅನ್ನೋದು ತುಂಬ ಗೊತ್ತಾಗ್ತಿದೆ. ಇನ್ನು ಬೇರೆ ಅಂಡರ್ಗ್ರೌಂಡಲ್ಲಿ, ಮೆಟ್ರೋದಲ್ಲಿ ಹೆಂಗೆ ಸಿಗಾಕೊಂಡಿದ್ದಾರೆ ನೋಡಿ. ಸಾವಿರಾರು ಗಟ್ಟಲೆ ಜನ ಇದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಪುಟಾಣಿ ಕಂದ ಮಗಳಿದ್ದಾರೆ, ಯಂಗ್ಸ್ಟರ್ಸ್ಗಳಿದ್ದಾರೆ, ಮಕ್ಕಳಿದ್ದಾರೆ. ಅಯ್ಯೋ, ಎಲ್ಲರೂ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಆಚೆ ಹೋಗೋಣವಾ, ಎಲ್ಲರೂ ಒಟ್ಟು ಸೇರ್ಕೊಂಬೋಣವಾ ಅಂದ್ರೆ, ಅಯ್ಯೋ ಆಚೆ ಹೋಗ್ಬಿಟ್ರೆ ಏನಾದ್ರು ಅಟ್ಯಾಕ್ ಆದರೆ, ಜೀವ ಹೋಗ್ಬಿಟ್ರೆ. ಸೊ ಹಂಗಾಗಿ ಅದು ಮಾಡೋಕ್ಕಾಗಲ್ಲ, ಜೀವ ಕಾಪಾಡ್ಕೊಳ್ಬೇಕು. ಹಾಗಾಗಿ ಮೆಟ್ರೋ ಅಂಡರ್ಗ್ರೌಂಡ್ನಲ್ಲಿ ಆಶ್ರಯ ಪಡಿತಿದ್ದಾರೆ. ಬಿಕಾಸ್ ಅಲ್ಲೆಲ್ಲ ಮೆಟ್ರೋ -3, -4 ಹೀಗೆಲ್ಲ ಇದೆ ಯುರೋಪ್ ಕಂಟ್ರೀಸ್ಗಳಲ್ಲಿ. ಸೊ ಹಾಗಾಗಿ ಅಂಡರ್ಗ್ರೌಂಡಲ್ಲಿ ತುಂಬ ಹೋಗಬೇಕು, ಒಳಗಡೆಗೆ ಇನ್ ಹೋಗ್ತಾರೆ. ಅಲ್ಲೆಲ್ಲ ಆ ಥರನೇ ಕನ್ಸ್ಟ್ರಕ್ಷನ್ ಆಗಿರೋದು. ಬೆಂಗಳೂರಲ್ಲಿ ಸುಮ್ಮನೆ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಮೆಜೆಸ್ಟಿಕಲ್ಲಿ ನಾವು ಒಳಗೆ ಹೋಗ್ತೀವಲ್ಲ ಆ ಥರ, ಅಥವಾ ಚಿಕ್ಕಪೇಟೆ ಅಲ್ಲಿ ಅಂಡರ್ಗ್ರೌಂಡ್ ಇದೆಯಲ್ಲ ಆ ಥರ. ಸೊ ಅಲ್ಲೂ ಹಂಗೆ ಇದೆ. ಇನ್ನು ಹೊರಭಾಗಕ್ಕೆ ಬರ್ತಾಯಿದ್ರೆ ಎಲ್ಲಿ ನೋಡಿದ್ರು ಜನ ಅಲ್ಲಲ್ಲೇ ಇದ್ದಾರೆ, ಅಲ್ಲಲ್ಲೇ ಕಾಲ ಕಳಿಬೇಕು, ಇನ್ನೇನು ಆಪ್ಷನ್ಸ್ ಇಲ್ಲ. ಅಲ್ಲಲ್ಲೇ ಇರುವಂಥ ವಾಶ್ರೂಮ್ ಯೂಸ್ ಮಾಡ್ಕೋಬೇಕು, ಕಾಲ ಕಳಿಬೇಕು, ಬೇರೆ ಎಂಥ ಆಪ್ಷನ್ ಇಲ್ಲ. ನಾನು ಅದೇ ಹೇಳ್ದಲ್ಲ, ಎಲ್ಲ ಸಿಗುತ್ತೆ, ಒಂಚೂರು ಹೊರಗಡೆ ಹೋಗಿ ತಗೊಂಬಂದ್ಬಿಡ್ತಾರೆ, ಓಕೆ. ಸಿಗದೇ ಇದ್ದಾಗ ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದ್ಬಿಟ್ರೆ ಅಂದರೆ ಅದು ಕಣ್ಣಾರೆ ನೋಡೋಕ್ಕಾಗಲ್ಲಪ್ಪ. ಮನುಷ್ಯ ನಡುವೆ ಅದು ಭಾಳ ಕಷ್ಟ. ಅಲ್ಲಿ ತನಕ ಏನಾದ್ರು ಆಗಬೇಕು ಅಷ್ಟೇ, ಇದು ನಿಲ್ಲಬೇಕು ಅಷ್ಟೇ. ಮೆಟ್ರೋ ನಿಲ್ದಾಣದಲ್ಲಿ ಆಶ್ರಯ ಪಡಿತಿರುವಂಥ -1, -3, -4 ಇರುತ್ತೀವಲ್ಲ, ಅಲ್ಲಲ್ಲಿ ಜನ ಕೂತಿರೋ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಆನ್ ಗ್ಲೋಬಲ್ ಕವರೇಜ್ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಇವೆಲ್ಲವೂ ಕೂಡ ಆಶ್ರಯ ಪಡಿತಿರುವಂಥ ದೃಶ್ಯ. ಅಲ್ಲಿ ಭಾರತೀಯರಿದ್ದಾರೆ, 100 ಗಟ್ಟಲೆ ಭಾರತೀಯರಿದ್ದಾರೆ, 100 ಗಟ್ಟಲೆ ಕರ್ನಾಟಕದವರು ಇದ್ದಾರೆ. ಕಾರ್ಕಿವ್ ಯೂನಿವರ್ಸಿಟಿಯಲ್ಲೂ ಕೂಡ ತುಂಬ ಜನ ಓದ್ತಿದ್ದಾರೆ. ಅಲ್ಲಿರುವಂಥ ಮೆಟ್ರೋ ನಿಲ್ದಾಣ ಇದು, ಅಲ್ಲಿನ ದೃಶ್ಯ ತೋರಿಸ್ತಾ ಇದ್ದೀವಿ. ಇನ್ನು ಪ್ರತಿಭಟನೆ, ಇದು ರಷ್ಯಾದಲ್ಲಿ ಪ್ರತಿಭಟನೆ ನಡೀತಿರುವಂಥ ದೃಶ್ಯ. ಯುದ್ಧ ಬೇಡ ಅಂತ ಹತ್ತತ್ರ 2,000 ಜನ. ರಷ್ಯಾ ಯುದ್ಧ ಬೇಡ ಅನ್ನೋರು, ವಿರೋಧಿಸ್ತಾ ಇರೋರು ರಷ್ಯಾ ಪಾಸ್ಪೋರ್ಟ್ಗಳನ್ನು ಸುಟ್ಟಾಕ್ತಿದ್ದಾರೆ. ಆಮೇಲೆ ಪೊಲೀಸರು ಬಿಡ್ತಾರಾ? ಮೊದಲೇ ಪುಟಿನ್ ಯುದ್ಧ ಘೋಷಣೆ ಮಾಡಿದ್ದಾರೆ, ಅರೆಸ್ಟ್ ಮಾಡಿ ಅಂತಾರೆ. ಪೊಲೀಸರು ಬರ್ತಾರೆ ಇವರೆಲ್ಲ ಅರೆಸ್ಟ್ ಮಾಡೋಕ್ಕೆ. ನಮ್ಮನ್ನು ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ಅರೆಸ್ಟ್ ಮಾಡೋಕ್ಕೆ ಹೋಗಿ ವ್ಲಾಡಿಮಿರ್ ಪುಟಿನ್ನ ಅರೆಸ್ಟ್ ಮಾಡಿ ಅಂತ ಅವರೆಲ್ಲರೂ. ಸೇಂಟ್ ಪೀಟರ್ಸ್ಬರ್ಗ್ ಅದರ ದೃಶ್ಯ ತೋರಿಸ್ತಾ ಇದ್ದೀವಿ ಒಂದಷ್ಟು. ಅಲ್ಲಿ ನಿಂತ್ಕೊಂಡು ಸಾವಿರಾರು ಗಟ್ಟಲೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಮಗೆ ಯುದ್ಧ ಬೇಡ, ದಯವಿಟ್ಟು ಯುದ್ಧವನ್ನು ನಿಲ್ಲಿಸಿ ಅಂತ ಸಾವಿರಾರು ಗಟ್ಟಲೆ ಜನ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಲವು ನಾಗರಿಕರನ್ನು ಅಫ್ಕೋರ್ಸ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಸಿಗ್ತಾ ಇದೆ. ಉಕ್ರೇನ್ನಲ್ಲಿರುವಂತಹ ಸಿಕ್ಕಾಕೊಂಡಿರುವಂತಹ ಭಾರತೀಯ ರಕ್ಷಣೆಗೆ ನಮ್ಮ ಭಾರತ ಕೂಡ ಒಂದಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದೆ. 3 ತಂಡಗಳಲ್ಲಿ ಉಕ್ರೇನ್ನಲ್ಲಿರುವಂತಹ ಭಾರತೀಯರನ್ನ ರಕ್ಷಣೆ ಮಾಡುವ ಪ್ಲಾನ್. ಬ್ರೇಕಿಂಗ್ ನ್ಯೂಸ್. ವಿಮಾನ ಹಾರಾಟ ಇಲ್ಲ, ನಾಗರಿಕ ವಿಮಾನ ಹಾರಾಟ ಇಲ್ಲ. ಹಾಗಾದ್ರೆ ಹೇಗೆ? ಬೇರೆ ಬೇರೆ ದೇಶಗಳು ಕನೆಕ್ಟೆಡ್ ಇದೆಯಲ್ಲ. ಉಕ್ರೇನ್ನ ಗಡಿ ಹಂಚ್ಕೊಂಡಿರುವಂಥ ರಷ್ಯಾ ಬಿಡಿ, ದೊಡ್ಡ ಗಡಿ, ಇಡೀ ಉಕ್ರೇನ್ನ ಅರ್ಧಕ್ಕೆ ಒಂದು ಗಡಿ ಪೂರ್ತಿ ರಷ್ಯಾನೇ ಇದ್ದಾರೆ. ಆದರೆ ಮತ್ತರ್ಧ ಮೇಲ್ಗಡೆ ಬೆಲಾರಸ್ ಇದೆ. ಇಡೀ ಮ್ಯಾಪ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೇಲ್ಗಡೆ ಬೆಲಾರಸ್ ಇದೆ, ಅದ್ರ ಪಕ್ಕ ಪೋಲೆಂಡ್ ಇರುತ್ತೆ, ಅದ್ರ ಪಕ್ಕ ಸ್ಲೋವಾಕಿಯಾ ಚಿಕ್ಕದಾಗಿ, ಅದಿದ್ರೆ ಸ್ಲೋವಾಕಿಯಾ ಅಂತ ಅಲ್ಲಿರುತ್ತೆ. ಅದ್ರ ಕೆಳಗಡೆ ಚಿಕ್ಕದಾಗಿ ನಾವು ಹಂಗೇರಿ ನೋಡ್ಬೋದು. ಹಂಗೇರಿಯಿಂದ ಹಾಗೆ ಕೆಳಗೆ ಬಂದರೆ ನಾವು ರೊಮೇನಿಯಾ ನೋಡ್ಬೋದು ಅಷ್ಟೇ, ಇನ್ನು ಬೇರೆ ಆಪ್ಷನ್ ಇಲ್ಲ. ಇಷ್ಟರಲ್ಲೇ ಏನಾದ್ರು ಮಾಡೋಕ್ಕೆ ಸಾಧ್ಯ. ಅಷ್ಟರಲ್ಲಿ ಮಾಡಿದ್ರೆ ಮಾತ್ರ ನಮ್ಮ ದೇಶ, ನಮ್ಮ ಜನ ಅವ್ರನ್ನ ಬಚಾವ್ ಮಾಡಿ ಕರ್ಕೊಂಬರ್ಬೋದು.
ಇದನ್ನ ನಿಮಗೆ ದೃಶ್ಯ ರೂಪದಲ್ಲಿ ನಿಮ್ಮ ಮುಂದೆ ಕೊಡುವಂಥ ಪ್ರಯತ್ನ. ಸಾಮಾನ್ಯವಾಗಿ ಯಾರಿಗಾರು ಅರ್ಥ ಆಗಬೇಕು ಅಂದರೆ ಮ್ಯಾಪ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಈಸಿ ಟು ಅಂಡರ್ಸ್ಟ್ಯಾಂಡ್, ಅದು ಯಾರಿಗೇ ಆದರೂ ಅಷ್ಟೇ. ನಾನಾಗಲೇ ನಿಮ್ಗೆ ಹೇಳ್ತಿದ್ದಲ್ಲ, ಅರ್ಥ ಮಾಡ್ಕೊಳ್ಳಿ ಮೇಲೆ ಕೆಳಗಿದೆ ಅಂತ. ಅದನ್ನು ಕಂಪ್ಲೀಟಾಗಿ ನಮ್ಮ ಮ್ಯಾಜಿಕಲ್ ವಾಲ್ ಮೂಲಕ ತೋರಿಸೋದಕ್ಕೆ ನನ್ನ ಸಹೋದ್ಯೋಗಿ ಪೃಥ್ವಿರಾಜ್ ಹಾರ್ನಳ್ಳಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಪೃಥ್ವಿ. ಗುಡ್ ಆಫ್ಟರ್ನೂನ್ ಹರೀಶ್ ನಾಗರಾಜ್. ಬಹಳ ಕುತೂಹಲ ಇದೆ, ಜೊತೆಗೆ ಭಾರತದ ಕರ್ತವ್ಯವೂ ಹೌದು, ನಮ್ಮ ಜನರನ್ನ ಸೇಫ್ ಆಗಿ ಕರ್ಕೊಂಡ್ಬರ್ಬೇಕು ಅಂತ. ಇರುವ ಆಪ್ಷನ್ಸ್ಗಳೇನೇನು, ಭಾರತದವರು ಏನೆಲ್ಲ ಪ್ಲಾನ್ ಮಾಡ್ತಿದ್ದಾರೆ, ಕ್ಯಾನ್ ಯು ಎಕ್ಸ್ಪ್ಲೇನ್ ಅಸ್? ನಮ್ಮೆಲ್ಲರನ್ನು ಕೂಡ ಆ ಮ್ಯಾಪ್ ಮೂಲಕ ಕರ್ಕೊಂಡು ಹೋಗ್ಬೋದಾ ನೀವು? ಪ್ಲೀಸ್ ಗೋ. ಹರೀಶ್ ನಾಗರಾಜ್, ವೀಕ್ಷಕರೇ, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಯಾವ ರೀತಿಯಾಗಿ ಯುದ್ಧ ನಡೀತಾ ಇದೆ. ಕಂಪ್ಲೀಟ್ ಆಗಿ ರಷ್ಯಾ ಆಕ್ರಮಣಕಾರಿಯಾಗಿ ಯುದ್ಧವನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಉಕ್ರೇನ್ ಒಂದೊಂದೇ ನಗರಗಳನ್ನ ಆವರಿಸ್ಕೊಂಡು ಹೋಗ್ತಾ ಇದೆ. ಬಟ್ ಇಲ್ಲಿ ನಮ್ಗೆ ಭಯ ಇರುವಂತದ್ದು ಪ್ರತಿಯೊಬ್ಬರ ಜೀವನ ಕೂಡ ಇಂಪಾರ್ಟೆಂಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರಿಗೂ ಏನೇ ಆಗದೆ ಇರಲಿ, ಏನೂ ಆಗ್ದಲೇ ಇರಲಿ ಅನ್ನುವಂಥದ್ದೇ ಎಲ್ಲರೂ ಕೇಳ್ಕೊಳ್ತಾ ಇರುವಂಥದ್ದು. ಆದರೂ ನಮ್ಮಲ್ಲಿ ಭಾರತೀಯರು ಅಲ್ಲಿ ಏನು ಓದ್ಲಿಕ್ಕೆ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಸೇಫ್ ಆಗಿ ವಾಪಸ್ ಬರಲಿ ಅನ್ನುವಂಥ ಇಂಟೆನ್ಷನ್. ಸೊ ಈ ಒಂದು ಕಾರಣಕ್ಕೋಸ್ಕರ ಭಾರತ ಸಾಕಷ್ಟು ಹರಸಾಹಸ ಪಡ್ತಾ ಇದೆ ಯಾವ ರೀತಿಯಾಗಿ ಅವ್ರನ್ನ ಎವ್ಯಾಕ್ಯುಯೇಷನ್ ಮಾಡುವಂಥದ್ದು ಅಂತ. ಆಲ್ಮೋಸ್ಟ್ ಇದುವರೆಗೂ ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಭಾರತ ತನ್ನ ಪ್ರಜೆಗಳನ್ನ ಸಕ್ಸಸ್ಫುಲ್ ಆಗಿ ಎವ್ಯಾಕ್ಯುಯೇಷನ್ ಮಾಡಿದೆ. ಕಂದಹಾರ್ ಆ ಒಂದು ಎಕ್ಸಾಂಪಲ್ಲೇ ಸಾಕು. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಭಾರತ ಎವ್ಯಾಕ್ಯುಯೇಷನ್ ಮಾಡಿದ್ದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಇನ್ನು ಈ ಉಕ್ರೇನ್ನಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಜನ ಭಾರತೀಯರಿದ್ದಾರೆ. ಅವರನ್ನು ಹೇಗೆ ರಕ್ಷಣೆ ಮಾಡಲಿಕ್ಕೆ ಪ್ಲಾನ್ ಮಾಡಿದೆ ಭಾರತ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಸಿಗ್ತಾ ಇದೆ. ಯಾವ ರೀತಿಯಾಗಿ ಪ್ಲಾನ್ ಮಾಡಿದೆ ಭಾರತ ಅನ್ನುವಂಥದ್ರ ಬಗ್ಗೆ ಸವಿಸ್ತಾರವಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಅದ ಗ್ರಾಫಿಕ್ಸ್ ಮುಖಾಂತರ ನಾವು ಅದನ್ನ ಒಂದು ಡಿಸೈನ್ ಮಾಡಿದ್ದೀವಿ, ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಹೇಗಿದೆ, ಯಾವ ರೀತಿಯಾಗಿ ಅಲ್ಲಿ ಎವ್ಯಾಕ್ಯುಯೇಷನ್ ನಡೆಯೋ ಅಂತ ನಿಟ್ಟಿನಲ್ಲಿ ಭಾರತ ಮುಂದಾಗಿದೆ ಅಂತ ಆ ಒಂದು ಮ್ಯಾಪ್ ಅನ್ನ ತೋರಿಸ್ತಾ ಇದೀವಿ ನಿಮಗೆ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಉಕ್ರೇನ್ ಇದೆ, ಈ ಭಾಗದಲ್ಲಿ ಉಕ್ರೇನ್ ಇರುವಂಥದ್ದು, ಉಕ್ರೇನ್ ದೇಶ. ಈ ಕಡೆ ಫುಲ್ ರಷ್ಯಾ ಇರುವಂಥದ್ದು. ಈ ಭಾಗದಿಂದ ಅಟ್ಯಾಕ್ ಮಾಡಿದೆ ರಷ್ಯಾ, ಈ ಭಾಗದಲ್ಲೂ ಕೂಡ ಅಟ್ಯಾಕ್ ಮಾಡಿದೆ, ಈ ಭಾಗದಿಂದ ಅಟ್ಯಾಕ್ ಮಾಡಿದೆ. ಬಟ್ ಈ ಭಾಗ ಇದೆಯಲ್ಲ, ಇದೊಂದು ಪಾರ್ಟ್ ಇಂದ ಮಾತ್ರ ಅಟ್ಯಾಕ್ ಮಾಡಿಲ್ಲ ಅಷ್ಟೇ ರಷ್ಯಾ. ಇಲ್ಲಿ ಇದು ಯುರೋಪಿಯನ್ ಯೂನಿಯನ್ ಕಂಟ್ರಿಗಳು ಇಲ್ಲಿರುವಂಥದ್ದು. ಇವೆಲ್ಲವೂ ಕೂಡ ಯುರೋಪಿಯನ್ ಸಪೋರ್ಟು, ಒಂದ್ ರೀತಿಯಾಗಿ ಉಕ್ರೇನ್ಗೂ ಕೂಡ ಸಪೋರ್ಟು. ಹಂಗನ್ಬಿಟ್ಟು ಅವರೆಲ್ಲರೂ ಕೂಡ ಭಾಗಿಯಾಗಿಲ್ಲ ಯುದ್ಧದಲ್ಲಿ, ಈ ರಾಷ್ಟ್ರಗಳೆಲ್ಲವೂ ಕೂಡ ಭಾಗಿಯಾಗಿಲ್ಲ. ಬಟ್ ಅವು ಸಪೋರ್ಟ್ ಇದೆ. ಬಟ್ ಇಲ್ಲಿಂದ ಈಗ ಎವ್ಯಾಕ್ಯುಯೇಷನ್ ಮಾಡುವಂತ ನಿಟ್ಟಿನಲ್ಲಿ ಭಾರತ ಮುಂದಾಗಿರುವಂಥದ್ದು. ಉಕ್ರೇನ್, ಇಲ್ಲಿ ಕೀವ್ ಇದೆ, ಉಕ್ರೇನ್ನ ರಾಜಧಾನಿ. ಈಗ ಆಲ್ರೆಡಿ ರಷ್ಯಾ ಇದನ್ನ ಅಕ್ವೈರ್ ಮಾಡ್ಕೊಂಡಿರುವಂಥದ್ದು, ತನ್ನ ಬಾವುಟವನ್ನ ಆರಿಸಿದೆ. ಇಲ್ಲಿಂದ ಪೋಲ್ಯಾಂಡ್ಗೆ ಭಾರತೀಯರನ್ನ ಕರ್ಕೊಂಡು ಬಂದು, ಈಗ ಇರುವಂತ ಒಂದೇ ಒಂದು ಆಪ್ಷನ್ ಅಂದ್ರೆ ಭಾರತಕ್ಕೆ ವಾಯು ಸೇವೆ ಸಂಪೂರ್ಣವಾಗಿ ಸ್ಥಗಿತವಾಗಿರುವಂತ ಹಿನ್ನೆಲೆಯಲ್ಲಿ ಒಂದು ಜಲಮಾರ್ಗ, ಇನ್ನೊಂದು ಬಿಟ್ರೆ ರಸ್ತೆ ಮಾರ್ಗ. ಬಟ್ ಜಲಮಾರ್ಗ ಇಲ್ಲ, ಇಲ್ಲಿರುವಂಥದ್ದು ರಸ್ತೆ ಮಾರ್ಗ ಮಾತ್ರ. ಸೊ ಹೀಗಾಗಿ ರಸ್ತೆ ಮಾರ್ಗವಾಗಿ ಪೋಲ್ಯಾಂಡ್ ದೇಶ ಏನಿದೆ, ಇಲ್ಲಿ ಬೆಲಾರಸ್ ಇದೆ, ಬಟ್ ಅದು ರಷ್ಯಾ ಸಪೋರ್ಟೆಡ್ ದೇಶ. ಅಲ್ಲಿ ಸೇನೆಯನ್ನ ನಿಯೋಜನೆ ಮಾಡಿದೆ ರಷ್ಯಾ. ಇಲ್ಲಿ ಕಳಿಸ್ಬಿಟ್ಟು ಅಲ್ಲಿಂದ ಎವ್ಯಾಕ್ಯುಯೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಕೀವಿಂದ ಪೋಲ್ಯಾಂಡ್ಗೆ ಕಳಿಸಿ ಇಂಡಿಯನ್ಸ್ನ, ವಿದ್ಯಾರ್ಥಿಗಳು ಯಾರಿದ್ದಾರೆ ಅಥವಾ ಜನರು ಯಾರಿದ್ದಾರೆ ಅವ್ರನ್ನ ಕೀವಿಂದ ಪೋಲ್ಯಾಂಡ್ಗೆ ಕಳಿಸಿ ಪೋಲ್ಯಾಂಡಿಂದ ಏರ್ ಲಿಫ್ಟ್ ಮಾಡುವಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ ಭಾರತ. 3 ಆಪ್ಷನ್ ಟೋಟಲ್ ಆಗಿ ಭಾರತ ತನ್ನ ಪ್ರಜೆಗಳನ್ನ ವಾಪಸ್ ಕರೆದುಕೊಂಡು ಬರುವಂತ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಇರುವಂತದ್ದು. ಸೆಕೆಂಡ್ ಆಪ್ಷನ್ ಏನಿದೆ ಅಂತ ಗಮನಿಸೋದಾದ್ರೆ, ಉಕ್ರೇನಲ್ಲಿದೆ, ಉಕ್ರೇನ್ನ ರಾಜಧಾನಿ ಕೀವಿಂದ ರೊಮಾನಿಯಾ, ಕೀವಿಂದ ಆದ್ರೂ ಆಯ್ತು ಅಥವಾ ಹತ್ರದ ಪ್ರದೇಶಗಳು ಯಾವ್ದಾದ್ರೂ ಆಯ್ತು, ಅಲ್ಲಿಂದ ರೊಮೇನಿಯಾಗೆ ಕರ್ಕೊಂಡ್ಬರ್ತಾರೆ, ರೊಮೇನಿಯಾದಿಂದ ಡೆಲ್ಲಿಗೆ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಪ್ಲಾನ್ ಇರುವಂತದ್ದು. ಇದೆಲ್ಲವೂ ಕೂಡ ಪ್ಲಾನು. ಅದ್ರ ಮೇಲೆ ನೆಕ್ಸ್ಟ್ ವರ್ಕೌಟ್ ಮಾಡಬೇಕಾಗಿದೆ. ಒಂದು ಪೋಲ್ಯಾಂಡ್ ಅಂತ ತೋರಿಸ್ತೆ, ಮತ್ತೊಂದು ರೊಮಾನಿಯಾದಿಂದ ಪಿಕಪ್ ಮಾಡುವಂತ ನಿಟ್ಟಿನಲ್ಲಿ ಫಸ್ಟ್ ರಸ್ತೆ ಮಾರ್ಗವಾಗಿ ಬರ್ತಾರೆ. ರಸ್ತೆ ಮಾರ್ಗವಾಗಿ ಬಂದ ನಂತರ ದೆಹಲಿಗೆ ಏರ್ ಲಿಫ್ಟ್ ಅನ್ನ ಮಾಡಲಾಗುತ್ತೆ. ಎರಡನೇ ದೇಶದಿಂದ, ಅಂದ್ರೆ ಇದು ಸೆಕೆಂಡ್ ಆಪ್ಷನ್ ಇರುವಂತದ್ದು ಭಾರತಕ್ಕೆ, ಇಲ್ಲಿಂದ ಏರ್ ಲಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದನೂ ಸುಮಾರು ರೊಮೇನಿಯಾದಿಂದ 884 ಕಿಲೋಮೀಟರ್ ದೂರ ಇದೆ ಕೀವಿಂದ ರೊಮೇನಿಯಾಗೆ. ಬಟ್ ಆ ಮಧ್ಯಭಾಗದಲ್ಲಿ ಸಾಕಷ್ಟು ಸಿಟಿಗಳು ಬರ್ತವೆ. ಅಲ್ಲಿಂದನೂ ಕೂಡ ಸೀದಾ ಅವರಿಗೆ ಯಾವುದು ಪೋಲ್ಯಾಂಡ್ ಹತ್ರ ಆದ್ರೆ ಪೋಲ್ಯಾಂಡ್ಗೆ ಹೋಗ್ಬಿಟ್ಟು ಅವರು ಭಾರತೀಯ ಏನು ಏರ್ ಲಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಸಂಪರ್ಕಕ್ಕೆ ಬರ್ಬೋದು ಎಂಬೆಸಿಗೆ. ಅಥವಾ ರೊಮೇನಿಯಾ ಹತ್ರ ಆಗಿದ್ರೆ ಅವರಿಗೆ ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿಂದ ಅವರು ಭಾರತಕ್ಕೆ ಬರ್ಬೋದು. 3ನೇ ಆಪ್ಷನ್ ಅನ್ನ ತೋರಿಸ್ತೀವಿ. 3ನೇ ಆಪ್ಷನ್ ಇರುವಂತದ್ದು ನಮಗೆ ಹಂಗೇರಿ ದೇಶ. ಹಂಗೇರಿ ದೇಶ ಇಲ್ಲಿದೆ ಗಮನಿಸಿ. ಒಂದು ಪೋಲ್ಯಾಂಡು, ಇನ್ನೊಂದು ರೊಮೇನಿಯಾ,
ಮೂರನೇ ಆಪ್ಷನ್ ಹಂಗೇರಿಯಿಂದ ಡೆಲ್ಲಿಗೆ ಬರ್ತಾರೆ. ಇಲ್ಲಿ ಫಸ್ಟು ಕೀವಿಂದ ಹಂಗೇರಿ, ಈ ಹತ್ರ ಎಲ್ಲೇ ಇರಲಿ ಉಕ್ರೇನ್ ದೇಶದ ಒಳಗಡೆ ಅವರಿಗೆ ಯಾವ ದೇಶ ಹತ್ರ ಆಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಭಾರತಕ್ಕೆ ಬರ್ಬೋದು. ಈ 3 ಆಪ್ಷನ್ ಅನ್ನ ತೋರಿಸ್ತಾ ಇದೀವಿ. ಯಾರಿಗೆ ಯಾವ್ದು ಹತ್ರ ಆಗುತ್ತೆ ಅಲ್ಲಿಂದ ಬರ್ಬೋದು. ಯಾಕೆಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಆತಂಕಕ್ಕೀಡಾಗಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಅವರೆಲ್ಲರೂ ಕೂಡ ಅಡಗಿ ಕುಳಿತಿರುವಂಥದ್ದು. ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ಅವರು ತಪ್ಪಿಸ್ಕೊಂಡು ಯಾವುದೇ ರೀತಿಯಾದಂಥ ತೊಂದರೆ ಆಗದಂಥ ನಿಟ್ಟಿನಲ್ಲಿ ಏನೇನೆಲ್ಲ ಪ್ರಯತ್ನಗಳ ಪಡ್ತಾ ಇದ್ದಾರೆ ಅಂತ. ಈ ಸಂದರ್ಭದಲ್ಲಿ ಭಾರತದ ಪ್ಲಾನ್ ಅನ್ನು ನಾವು ತೋರಿಸ್ತಾ ಇರೋದು. 3 ಆಪ್ಷನ್, ಅದರಲ್ಲಿ 3ನೇ ಆಪ್ಷನ್ ತೋರಿಸ್ತಾ ಇದೀವಿ. ಹಂಗೇರಿ, ಕೀವಿಂದ ಹಂಗೇರಿ ಇರುವಂಥದ್ದು 1118 ಕಿಲೋಮೀಟರ್. 1118 ಕಿಲೋಮೀಟರ್ ಇಲ್ಲಿ ಬಂದು ಅದಾದ್ಮೇಲೆ ದೆಹಲಿಗೆ ಏರ್ ಲಿಫ್ಟ್ ಅನ್ನ ಮಾಡಲಾಗುತ್ತೆ. ಇವೆಲ್ಲವೂ ಕೂಡ ಈ ಒಂದು ಪಾರ್ಟ್ ಇದೆಯಲ್ಲ, ಈ ಪಾರ್ಟು ಯುರೋಪಿಯನ್ ಯೂನಿಯನ್ಗೆ ಸೇರಿರುವಂಥ ದೇಶಗಳು. ಯುರೋಪಿಯನ್ ಯೂನಿಯನ್ ಅಲ್ಲಿ ಟೋಟಲ್ ಆಗಿ 27 ದೇಶ ಬರ್ತವೆ. ಆ 27 ದೇಶದಲ್ಲಿ ಈ ಪ್ರಮುಖ 3 ದೇಶ ಏನಿದೆ ಅದು ಉಕ್ರೇನ್ಗೆ ಗಡಿಯನ್ನ ಹೊಂದ್ಕೊಂಡಿರುವಂಥದ್ದು. ಆ ಕಡೆಯಿಂದ ರಷ್ಯಾ ಅಟ್ಯಾಕ್ ಅನ್ನ ಮಾಡಿಲ್ಲ ಯುರೋಪಿಯನ್ ಯೂನಿಯನ್ ಆಗಿರುವಂಥ ಹಿನ್ನೆಲೆಯಲ್ಲಿ. ಸೊ ಈಸಿಯಾಗಿ ಅಲ್ಲಿ ಗಡಿಯನ್ನ ಕ್ರಾಸ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ಏರ್ ಲಿಫ್ಟ್ ಅನ್ನ ಮಾಡಲಾಗುತ್ತೆ. ಈ ಭಾಗದಿಂದ ಯಾಕೆ ಆಗೋದಿಲ್ಲ ಹಾಗಾದ್ರೆ ಏರ್ ಲಿಫ್ಟ್ ಅನ್ನ ಮಾಡಲಿಕ್ಕೆ ಅಂದ್ರೆ ಇಲ್ಲಿ ಯುದ್ಧ ನಡೀತಾ ಇದೆ. ಆ ಭಾಗದಲ್ಲಿ ರಷ್ಯಾದ ಸೇನೆ ಇದೆ. ಆ ಭಾಗದಿಂದ ಉಕ್ರೇನ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿರುವಂಥದ್ದು. ಸೊ ಹೀಗಾಗಿ ಈ ಭಾಗದಿಂದ ಏರ್ ಲಿಫ್ಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬೆಲಾರಸ್ ಮತ್ತೊಂದು ದೇಶ, ಅದು ರಷ್ಯಾ ಸಪೋರ್ಟಿವ್, ಅಲ್ಲಿಂದನೂ ಕೂಡ ಯಾವುದೇ ರೀತಿಯಾಗಲೂ ಏರ್ ಲಿಫ್ಟ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಮೊಲ್ಡೋವಾ ಅಂತ ಒಂದಿದೆ, ಅಲ್ಲಿಂದನೂ ಕೂಡ ಏರ್ ಲಿಫ್ಟ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅದು ಕೂಡ ರಷ್ಯಾಗೆ ಸಪೋರ್ಟ್ ಅನ್ನ ಮಾಡಿದೆ. ಅದು ಕೂಡ ಉಕ್ರೇನ್ ಮೇಲೆ ಅಟ್ಯಾಕ್ ಅನ್ನು ಮಾಡುವಂತ ನಿಟ್ಟಿನಲ್ಲಿ ರಷ್ಯಾದ ಸೇನೆಯನ್ನ ಅಲ್ಲಿಗೂ ಕೂಡ ಕಳಿಸ್ಕೊಡ್ಲಾಗಿರುವಂಥದ್ದು. ಸೊ ಹೀಗಾಗಿನೇ ಪೋಲ್ಯಾಂಡು, ಹಂಗೇರಿ ಮತ್ತೆ ರೊಮಾನಿಯಾ ಈ 3 ದೇಶಗಳಿಂದ ಏರ್ ಲಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಭಾರತ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಆ ಆಪರೇಷನ್ ಮೋಸ್ಟ್ ಪ್ರಾಬಬ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆರಂಭ ಆಗಿದ್ರೂ ಆಗ್ಬೋದು, ಇಲ್ಲ ಅಂದ್ರೂ ಇಲ್ಲ. ಯಾಕೆಂದ್ರೆ ಅಷ್ಟು ಈಸಿಯಾಗಿ ಬೇರೆ ಬೇರೆ ಸಿಟಿಗಳಲ್ಲಿ ಇರುವಂತ ವಿದ್ಯಾರ್ಥಿಗಳಾಗಿರ್ಬೋದು, ಜನರಾಗಿರ್ಬೋದು, ಅವರೆಲ್ಲರೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆಲ್ರಿಗೂ ಸೂಚನೆ ಏನಿದೆ ಅಂದ್ರೆ ಎಂಬಸಿ ಆಗಿರ್ಬೋದು ಅಥವಾ ಉಕ್ರೇನ್ನ ಸರ್ಕಾರ ಆಗಿರ್ಬೋದು ಅಥವಾ ಅಲ್ಲಿರುವಂತ ಲೋಕಲ್ ಆಡಳಿತದವರು ಆಗಿರ್ಬೋದು, ಅವರೆಲ್ಲರೂ ಕೊಡ್ತಾ ಇರುವಂತ ಸೂಚನೆ ಒಂದೇ, ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀವು ಅಡಗು ತಾಣಗಳಲ್ಲಿ ಇರಿ ಅಂತ. ಅಂದ್ರೆ ಈಗ ಮೆಟ್ರೋ ಸುರಂಗ ಮಾರ್ಗ ಆ ಸ್ಟೇಷನ್ಗಳಿದಾವಲ್ಲ, ಅಲ್ಲಿ ಅಡಿಗೆ ಕುಳಿತಿದಾರಲ್ಲ, ಅಲ್ಲಾಗಿರ್ಬೋದು, ಬಾಂಬ್ ಸೆಕ್ಟರ್ಸ್ಗಳಲ್ಲಿ ಆಗಿರ್ಬೋದು, ಅಂದ್ರೆ ಅಲ್ಲಿ ಬ್ಯಾರಕ್ಗಳನ್ನೆಲ್ಲ ಮಾಡಿಬಿಟ್ಟಿದ್ದಾರೆ, ಆ ಒಂದು ಜಾಗಗಳಲ್ಲೂ ಕೂಡ ಇರ್ಬೋದು ಅಂತ ಸೂಚನೆಯನ್ನ ಕೊಟ್ಟಿದೆ. ಸೊ ಹೀಗಾಗಿ ಎಲ್ಲೆಲ್ಲಿ ಶೆಲ್ಟರ್ಸ್ಗಳಿರ್ತವೆ, ಅಂಡರ್ ಗ್ರೌಂಡ್ ಅಲ್ಲಿ ಎಲ್ಲೆಲ್ಲಿ ಶೆಲ್ಟರ್ಸ್ಗಳನ್ನ ಮಾಡಲಾಗಿದೆ, ಅಲ್ಲೆಲ್ಲ ಹೋಗ್ಬಿಟ್ಟು ರಕ್ಷಣೆಯನ್ನ ತಗೊಳ್ಳಿ. ಅಕಸ್ಮಾತ್ ಸ್ವಲ್ಪ ಮಟ್ಟಿಗೆ ಫ್ರೀ ಅಂತ ಅನ್ಸಿದ್ರೆ ನಿಮ್ಮನ್ನ ನಾವು ಪೋಲ್ಯಾಂಡ್ ಆಗಿರ್ಬೋದು, ಹಂಗೇರಿ ಆಗಿರ್ಬೋದು ಅಥವಾ ರೊಮೇನಿಯಾ ಆಗಿರ್ಬೋದು, ಇಲ್ಲಿಂದ ಏರ್ ಲಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದಾಗ್ತೀವಿ ಅಂತ ಈಗ ಆಲ್ರೆಡಿ ಸೂಚನೆ ಹೋಗಿದೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಪ್ಲಾನ್. ಓವರ್ ಟು ಯು ಹರೀಶ್. ಪೃಥ್ವಿರಾಜ್ ಹಾರನಹಳ್ಳಿ. ಅಫ್ಕೋರ್ಸ್ ನಮ್ಮ ಜನಕ್ಕೆ ಇದೆಲ್ಲವೂ ಕೂಡ ಒಂದಷ್ಟು ಭಾರತ ಸರ್ಕಾರದ ಪ್ಲಾನ್, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಮೂಲಕ ಒಂದಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದೆ. ಇನ್ನಷ್ಟು ಇದೆಲ್ಲ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾನೆ ಹೋಗ್ತೀವಿ. ನಾನ್ ಸ್ಟಾಪ್ ನಮ್ಮ ಲೈವ್ ಕವರೇಜ್, ಇದು ಗ್ಲೋಬಲ್ ಕವರೇಜ್. ರಷ್ಯಾ ಮತ್ತು ಉಕ್ರೇನ್ನ ವಾರ್ ಫೀಲ್ಡ್ನ ಇನ್ಫಾರ್ಮೇಷನ್. ಈ ಕ್ಷಣದ ನ್ಯೂಸ್ ಕೊಟ್ಟು ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.